ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 11 ವಿದ್ಯುತ್ ಶಕ್ತಿ. ಈ ಅಧ್ಯಾಯದ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ಆಧುನಿಕ ಸಮಾಜದಲ್ಲಿ ವಿದ್ಯುತ್ ಶಕ್ತಿಯು ಒಂದು ಪ್ರಮುಖ ಸ್ಥಾನವನ್ನು ಹೊಂದಿದೆ. ಇದು ಮನೆಗಳು, ಶಾಲೆಗಳು, ಆಸ್ಪತ್ರೆಗಳು, ಕೈಗಾರಿಕೆಗಳು ಮತ್ತು ಇನ್ನಿತರ ಸ್ಥಳಗಳಲ್ಲಿ ವಿವಿಧ ಬಳಕೆಗಳಿಗೆ ನಿಯಂತ್ರಿಸುವ ಮತ್ತು ಅನುಕೂಲಕರವಾದ ಶಕ್ತಿಯ ರೂಪವಾಗಿದೆ. ವಿದ್ಯುತ್ ಶಕ್ತಿ ಹೇಗೆ ರೂಪುಗೊಂಡಿದೆ? ವಿದ್ಯುನ್ಮಂಡಲದಲ್ಲಿ ಇದು ಹೇಗೆ ಹರಿಯುತ್ತದೆ? ವಿದ್ಯುನ್ಮಂಡಲದ ಮೂಲಕ ಹರಿಯುವ ವಿದ್ಯುತ್ ಶಕ್ತಿಯ ನಿಯಂತ್ರಿಸುವ ಅಂಶಗಳು ಯಾವುವು? ಈ ಅಧ್ಯಾಯದಲ್ಲಿ ನಾವು ಇಂತಹ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸುತ್ತೇವೆ ಹಾಗೂ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮಗಳು ಮತ್ತು ಅದರ ಅನ್ವಯಗಳನ್ನು ಕುರಿತು ಚರ್ಚೆ ಮಾಡೋಣ. ಹಾಗಿದ್ದರೆ ಈಗ ವಿದ್ಯುತ್ ಶಕ್ತಿಯ ಅಧ್ಯಾಯವನ್ನು ಪ್ರಾರಂಭಿಸೋಣ. ಮೊದಲನೇದಾಗಿ ವಿದ್ಯುತ್ ಪ್ರವಾಹ, ಇದರ ಬಗ್ಗೆ ಪರಿಕಲ್ಪನೆಯನ್ನು ತಿಳಿಯೋಣ. ನಾವು ಮಾರುತ ಮತ್ತು ನೀರಿನ ಪ್ರವಾಹಗಳ ಬಗ್ಗೆ ತಿಳಿದಿರುತ್ತೇವೆ. ಹರಿಯುವ ನೀರು ನದಿಗಳಲ್ಲಿ ನೀರಿನ ಪ್ರವಾಹವನ್ನು ರೂಪಿಸುತ್ತದೆ ಎಂದು ನಮಗೆ ತಿಳಿದಿದೆ. ಹಾಗಾದರೆ ವಿದ್ಯುತ್ ಪ್ರವಾಹ ಎಂದರೇನು ಎಂದು ತಿಳಿಯೋಣ. ವಿದ್ಯುತ್ ಆವೇಶವು, ಇವುಗಳಲ್ಲಿರ್ತಕ್ಕಂಥ ವಿದ್ಯುತ್ ಆವೇಶ ಅಥವಾ ಎಲೆಕ್ಟ್ರಿಕ್ ಚಾರ್ಜ್ ವಾಹಕದ ಮೂಲಕ ಹರಿಯುವಾಗ, ಅಂದರೆ ಈ ತಂತಿಯ ಮೂಲಕ ಹರಿಯುವಾಗ, ಉದಾಹರಣೆಗೆ ಒಂದು ಲೋಹದ ತಂತಿಯ ಮೂಲಕ ಹರಿಯುವಾಗ ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಇದೆ ಎಂದು ಹೇಳುತ್ತೇವೆ. ಹಾಗಾದರೆ ಇದರ ವ್ಯಾಖ್ಯಾನವನ್ನು ನೋಡೋದಾದ್ರೆ, ವಿದ್ಯುತ್ ಪ್ರವಾಹವನ್ನು ಒಂದು ಏಕಮಾನ ಕಾಲದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಅಥವಾ ಹರಿಯುವ ಆವೇಶಗಳ ಪರಿಮಾಣ ಎಂದು ವ್ಯಕ್ತಪಡಿಸಲಾಗುತ್ತದೆ. ಅಂದರೆ ಒಂದು ಏಕಮಾನ ಕಾಲದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳ ಪರಿಮಾಣಕ್ಕೆ ನಾವು ವಿದ್ಯುತ್ ಪ್ರವಾಹ ಎಂದು ಕರೆಯುತ್ತೇವೆ. ಆದರೆ ಇನ್ನೊಂದು ರೀತಿಯಲ್ಲಿ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ವಿದ್ಯುತ್ ಪ್ರವಾಹ ಎಂದರೇನು ಎಂದು ವ್ಯಾಖ್ಯಾನಿಸುವುದಾದರೆ, ವಿದ್ಯುತ್ ಆವೇಶಗಳ ಪ್ರವಾಹದ ದರವನ್ನು ವಿದ್ಯುತ್ ಪ್ರವಾಹ ಎನ್ನುವರು. ವಿದ್ಯುತ್ ಆವೇಶಗಳ ಪ್ರವಾಹದ ದರವನ್ನು ವಿದ್ಯುತ್ ಪ್ರವಾಹ ಎನ್ನುವರು. ಈಗ ವಿದ್ಯುತ್ ಮಂಡಲದ ಬಗ್ಗೆ ತಿಳಿಯೋಣ. ನಾವು ಟಾರ್ಚ್ನಲ್ಲಿ ಶುಷ್ಕ ಕೋಶಗಳು ಅಥವಾ ಬ್ಯಾಟರಿಗಳನ್ನು ಸರಿಯಾದ ಕ್ರಮದಲ್ಲಿ ಇರಿಸಿದಾಗ ಟಾರ್ಚ್ನ ಬಲ್ಬ್ ಬೆಳಗಲು ಆವೇಶಗಳ ಪ್ರವಾಹ ಅಥವಾ ವಿದ್ಯುತ್ ಪ್ರವಾಹ ಒದಗಿಸುತ್ತದೆ ಎಂದು ನಮಗೆ ತಿಳಿದಿದೆ. ಟಾರ್ಚ್ನ ಸ್ವಿಚ್ ಆನ್ ಆಗಿದ್ದಾಗ ಮಾತ್ರ ಟಾರ್ಚ್ ಬೆಳಕನ್ನು ನೀಡುತ್ತದೆ ಎಂದು ನಾವು ನೋಡಿದ್ದೇವೆ. ಹಾಗಾದರೆ ಸ್ವಿಚ್ನ ಕಾರ್ಯವೇನು ಎಂದು ನೋಡಿದಾಗ, ಈ ಸ್ವಿಚ್ ವಿದ್ಯುತ್ ಕೋಶ ಮತ್ತು ಬಲ್ಬ್ಗಳ ನಡುವೆ ಸಂಪರ್ಕ ಕೊಂಡಿಯಂತೆ ಕೆಲಸ ಮಾಡುತ್ತದೆ. ಈಗ ವಿದ್ಯುತ್ ಮಂಡಲ ಎಂದರೇನು ಎಂದು ನೋಡಿದಾಗ, ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನು ನಾವು ವಿದ್ಯುತ್ ಮಂಡಲ ಎಂದು ಕರೆಯುತ್ತೇವೆ. ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನು ವಿದ್ಯುತ್ ಮಂಡಲ ಎಂದು ಕರೆಯುತ್ತೇವೆ. ಈಗ ವಿದ್ಯುತ್ ಮಂಡಲ ಎಲ್ಲಿಯಾದರೂ ಕಡಿತಗೊಂಡರೆ ಅಥವಾ ಟಾರ್ಚ್ನ ಸ್ವಿಚ್ ಅನ್ನು ಆರಿಸಿದರೆ ವಿದ್ಯುತ್ ಪ್ರವಾಹ ಹರಿವು ನಿಲ್ಲುತ್ತದೆ ಮತ್ತು ಬಲ್ಬ್ ಬೆಳಗುವುದಿಲ್ಲ. ಲೋಹದ ತಂತಿಗಳನ್ನು ವಿದ್ಯುತ್ ಮಂಡಲಗಳಲ್ಲಿ ಎಲೆಕ್ಟ್ರಾನ್ಗಳ ಆವೇಶಗಳ ಹರಿವನ್ನು ಉಂಟು ಮಾಡುತ್ತವೆ. ವಿದ್ಯುತ್ ಶಕ್ತಿಯ ವಿದ್ಯಮಾನವನ್ನು ಪ್ರಪ್ರಥಮ ಬಾರಿ ವೀಕ್ಷಣೆ ಮಾಡಲಾದ ಸಮಯದಲ್ಲಿ ಎಲೆಕ್ಟ್ರಾನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಆದ್ದರಿಂದ ವಿದ್ಯುತ್ ಪ್ರವಾಹವನ್ನು ಧನಾತ್ಮಕ ಆವೇಶಗಳ ಹರಿವು ಎಂದು ಪರಿಗಣಿಸಲಾಗಿತ್ತು ಮತ್ತು ಧನಾತ್ಮಕ ವಿದ್ಯುದಾವೇಶದ ಹರಿವಿನ ದಿಕ್ಕನ್ನು, ಅಂದ್ರೆ ಇದು ಪ್ಲಸ್, ಧನಾತ್ಮಕ ಹರಿವಿನ ದಿಕ್ಕನ್ನು ವಿದ್ಯುತ್ ಪ್ರವಾಹದ ದಿಕ್ಕು ಎಂದು ತೆಗೆದುಕೊಳ್ಳುತ್ತಿದ್ದರು. ಸಾಂಪ್ರದಾಯಿಕವಾಗಿ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಎಲೆಕ್ಟ್ರಾನ್ಗಳ ಹರಿವಿನ ದಿಕ್ಕಿಗೆ ವಿರುದ್ಧವಾಗಿ ತೆಗೆದುಕೊಳ್ಳಲಾಗುತ್ತದೆ. ಇವು ಋಣಾತ್ಮಕ ಆವೇಶಗಳಾಗಿವೆ. ಸಾಂಪ್ರದಾಯಿಕವಾಗಿ
ವಿದ್ಯುತ್ ಮಂಡಲದೊಳಗ ವಿದ್ಯುತ್ ಮಂಡಲದಲ್ಲಿ ಎಲೆಕ್ಟ್ರಾನ್ಗಳ ಹರಿವಿನ ದಿಕ್ಕಿಗೆ, ಇದು ಎಲೆಕ್ಟ್ರಾನ್ಗಳ ಹರಿವಿನ ದಿಕ್ಕು, ಈ ಎಲೆಕ್ಟ್ರಾನ್ಗಳ ಹರಿವಿನ ದಿಕ್ಕಿಗೆ ವಿರುದ್ಧವಾಗಿ ತೆಗೆದುಕೊಳ್ಳಲಾಗುತ್ತದೆ. ಈಗ ವಿದ್ಯುತ್ ಪ್ರವಾಹದ ಸೂತ್ರವನ್ನು ನೋಡೋದಾದ್ರೆ, ವಾಹಕದ ಯಾವುದೇ ಅಡ್ಡಕೊಯ್ತದ ಮೂಲಕ ಟಿ ಸಮಯದಲ್ಲಿ ಕ್ಯೂ ಪ್ರಮಾಣದ ಒಟ್ಟು ಆವೇಶ ಚಲಿಸಿದಾಗ ವಾಹಕದ ಅಡ್ಡಕೊಯ್ತದಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹ I ಯು ಸೂತ್ರ I = Q/T ಅಥವಾ Q = I × T. ಇಲ್ಲಿ I ಅಂತಂದ್ರೆ ವಿದ್ಯುತ್ ಪ್ರವಾಹ, Q ಅಂತಂದ್ರ ವಿದ್ಯುತ್ ಆವೇಶ, T ಎಂದರೆ ಕಾಲ. ಇಲ್ಲಿ ವಿದ್ಯುತ್ ಆವೇಶದ SI ಏಕಮಾನ ನೋಡಿದಾಗ ಕೂಲಂ, ವಿದ್ಯುತ್ ಆವೇಶದ SI ಏಕಮಾನ ಕೂಲಂ. ಇದು 6 × 1018 ಎಲೆಕ್ಟ್ರಾನ್ಗಳ ವಿದ್ಯುತ್ ಆವೇಶಕ್ಕೆ ಸಮನಾಗಿರುತ್ತದೆ. ಒಂದು ಎಲೆಕ್ಟ್ರಾನ್ 1.6 × 1018 ಋಣಾತ್ಮಕ ಆವೇಶವನ್ನು ಹೊಂದಿದೆ ಎಂದು ನಮಗೆ ಈಗಾಗಲೇ ತಿಳಿದಿದೆ. ಈ ವಿದ್ಯುತ್ ಪ್ರವಾಹವನ್ನು ಆಂಪೇರ್ ಎಂಬ ಏಕಮಾನದಿಂದ ವ್ಯಕ್ತಪಡಿಸಲಾಗುತ್ತದೆ. ಈ ಏಕಮಾನವು ಆಂಡ್ರಿ ಮೇರಿ ಆಂಪಿಯರ್ ಎಂಬ ಫ್ರೆಂಚ್ ವಿಜ್ಞಾನಿಯ ಹೆಸರಿನಿಂದ ಸೂಚಿಸಲಾಗಿದೆ. ಅದೇ ರೀತಿ ಅಲ್ಪ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಮಿಲಿ ಆಂಪೇರ್, 1 mA ಮಿಲಿ ಆಂಪೇರ್ ಅಂದರೆ 10⁻³ ಆಂಪೇರ್. ಅದೇ ರೀತಿ 1 ಮೈಕ್ರೋ ಆಂಪೇರ್ ಎಂದರೆ 10⁻⁶ ಆಂಪೇರ್ನಿಂದ ವ್ಯಕ್ತಪಡಿಸಲಾಗುತ್ತದೆ. 1 ಆಂಪೇರ್ ವಿದ್ಯುತ್ ಪ್ರವಾಹದ ರಚನೆಯು ಪ್ರತಿ ಸೆಕೆಂಡಿಗೆ 1 ಕೂಲಂ ಆವೇಶದ ಪ್ರವಾಹವಾಗಿದೆ. ಅಂದರೆ I ಇದ್ದಲ್ಲಿ 1 ಆಂಪೇರ್, Q ಇದ್ದಲ್ಲಿ 1 ಕೂಲಂ, T ಇದ್ದಲ್ಲಿ 1 ಸೆಕೆಂಡ್ ತುಂಬಿದಾಗ ಇದರ ಅರ್ಥ 1 ಸೆಕೆಂಡಿನಲ್ಲಿ 1 ಕೂಲಂ ಆವೇಶಗಳು ಪ್ರವಹಿಸಿದಾಗ ಅಲ್ಲಿ ವಿದ್ಯುತ್ ಪ್ರವಾಹ 1 ಆಂಪೇರ್ ಉಂಟಾಗುತ್ತದೆ. ಅಥವಾ 1 ಆಂಪೇರ್ ವಿದ್ಯುತ್ ಪ್ರವಾಹದ ರಚನೆಯು ಪ್ರತಿ ಸೆಕೆಂಡಿಗೆ 1 ಕೂಲಂ ಆವೇಶದ ಪ್ರವಾಹವಾಗಿದೆ. ಇದು 1 ಆಂಪೇರ್ ವಿದ್ಯುತ್ ಪ್ರವಾಹದ ಅರ್ಥ. ವಿದ್ಯುತ್ ಪ್ರವಾಹದ ದರವನ್ನು ಅಳೆಯುವುದು. ವಿದ್ಯುತ್ ಮಂಡಲದಲ್ಲಿ, ಇದು ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಉಪಯೋಗಿಸುವ ಉಪಕರಣಕ್ಕೆ ನಾವು ಅಮ್ಮೀಟರ್ ಎಂದು ಕರೆಯುತ್ತೇವೆ. ಇದರಿಂದ ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವನ್ನು ಅಳೆಯುತ್ತಾರೆ ಮತ್ತು ಇದನ್ನು ಮಂಡಲದಲ್ಲಿ ಯಾವಾಗಲೂ ಸರಣಿ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ಚಿತ್ರದಲ್ಲಿ ಸಾಂಕೇತಿಕವಾಗಿ ತೋರಿಸಲಾದ ವಿದ್ಯುತ್ ಮಂಡಲವು ಇದು ವಿದ್ಯುತ್ ಕೋಶ, ಇದು ವಿದ್ಯುತ್ ಬಲ್ಬ್, ಇದು ಅಮ್ಮೀಟರ್ ಮತ್ತು ಪ್ಲಗ್ ಕೀ ಇವುಗಳನ್ನು ಒಳಗೊಂಡಿದೆ. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವು ಈ ವಿದ್ಯುತ್ ಕೋಶದ ಧನ ಧ್ರುವದಿಂದ ಕೋಶದ ಋಣ ಧ್ರುವದೆಡೆಗೆ ಬಲ್ಬ್ ಮತ್ತು ಅಮ್ಮೀಟರ್ನ ಮೂಲಕ ಪ್ರವಹಿಸುತ್ತದೆ ಎಂಬುದನ್ನು ಗಮನಿಸಿ. ಈ ಚಿತ್ರವು ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಅಮ್ಮೀಟರ್ ಮತ್ತು ಪ್ಲಗ್ ಕೀಯೊಂದಿಗೆ ರಚಿಸಲಾದ ಸರಳ ವಿದ್ಯುನ್ಮಂಡಲದ ರೇಖಾಚಿತ್ರವಾಗಿದೆ. ಉದಾಹರಣೆ 1. ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ 0.5 ಆಂಪೇರ್ ವಿದ್ಯುತ್ ಪ್ರವಾಹವು 10 ನಿಮಿಷಗಳ ಕಾಲ ಪ್ರವಹಿಸುತ್ತದೆ. ಆಗ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸಿದ ವಿದ್ಯುದಾವೇಶಗಳ ಪ್ರಮಾಣವನ್ನು ಕಂಡುಹಿಡಿಯಿರಿ. ಪರಿಹಾರ ನೋಡೋದಾದ್ರೆ, ಕೊಟ್ಟಿರುವ ದತ್ತಾಂಶ ನೋಡಿದಾಗ ವಿದ್ಯುತ್ ಪ್ರವಾಹ I = 0.5 ಆಂಪೇರ್, ಕಾಲ T = 10 ನಿಮಿಷ. 10 ನಿಮಿಷ ಎಂದರೆ 1 ನಿಮಿಷಕ್ಕೆ 60 ಸೆಕೆಂಡ್. 60 × 10 600 ಸೆಕೆಂಡ್ಗಳು. ಸೂತ್ರ I = Q/T ಅಥವಾ Q = IT. Q = IT ಸೂತ್ರವನ್ನು ಅನ್ವಯಿಸಿದಾಗ I ಎಂದರೆ 0.5 ಆಂಪೇರ್ × T ಎಂದರೆ 600 ಸೆಕೆಂಡ್ಗಳು. ಹಾಗಾಗಿ Q = 300 ಕೂಲಂ. ವಿದ್ಯುತ್ ವಿಭವ ಮತ್ತು ವಿಭವಾಂತರವನ್ನು ನೋಡಿದಾಗ ವಿದ್ಯುತ್ ಆವೇಶ ಪ್ರವಹಿಸುವಂತೆ ಮಾಡಿದ ಅಂಶ ಯಾವುದು? ಹರಿಯುವ ನೀರಿನ ಒಂದು ನಿದರ್ಶನವನ್ನು ತೆಗೆದುಕೊಳ್ಳೋಣ. ಸಂಪೂರ್ಣವಾಗಿ ಸಮಾಂತರವಾಗಿರುವ ಕೊಳವೆಯಲ್ಲಿ ಹೇಗೆ ನೀರು ಹರಿಯುವುದಿಲ್ಲವೋ ಹಾಗೆಯೇ
ಆವೇಶಗಳು ತಾಮ್ರದ ತಂತಿಯಲ್ಲಿ ತಮ್ಮಷ್ಟಕ್ಕೆ ತಾವೇ ಹರಿಯುವುದಿಲ್ಲ. ಒಂದು ವೇಳೆ ಕೊಳವೆಯ ಒಂದು ತುದಿಯನ್ನು ಎತ್ತರದಲ್ಲಿರುವ ನೀರಿನ ತೊಟ್ಟಿಯೊಂದಿಗೆ ಸಂಪರ್ಕಿಸಿದಾಗ ಕೊಳವೆಯ ಎರಡೂ ಬದಿಗಳ ನಡುವಿನ ಒತ್ತಡದ ವ್ಯತ್ಯಾಸದಿಂದ ಕೊಳವೆಯ ಇನ್ನೊಂದು ಬದಿಯಿಂದ ನೀರು ಹೊರಬರುತ್ತದೆ. ಅದೇ ರೀತಿ ಲೋಹದ ವಾಹಕ ತಂತಿಗಳಲ್ಲಿ ಆವೇಶಗಳ ಹರಿಯುವಿಕೆಯ ಮೇಲೆ ವಾಸ್ತವವಾಗಿ ಗುರುತ್ವವು ಯಾವುದೇ ಪ್ರಭಾವವನ್ನು ಹೊಂದಿರುವುದಿಲ್ಲ. ವಾಹಕದಲ್ಲಿ ವಿದ್ಯುತ್ ಒತ್ತಡದ ವ್ಯತ್ಯಾಸ ಅಂದರೆ ವಿಭವಾಂತರವಿದ್ದಾಗ ಮಾತ್ರ ಎಲೆಕ್ಟ್ರಾನ್ಗಳು ಚಲಿಸುತ್ತವೆ. ವಿದ್ಯುತ್ ಕೋಶ ಹೇಗೆ ಕೆಲಸ ಮಾಡುತ್ತದೆ? ವಿಭವದ ವ್ಯತ್ಯಾಸವನ್ನು ಒಂದು ಅಥವಾ ಅಧಿಕ ವಿದ್ಯುತ್ ಕೋಶಗಳಿಂದ ಕೂಡಿದ ಬ್ಯಾಟರಿಗಳಿಂದ ಉತ್ಪಾದಿಸಬಹುದು. ವಿದ್ಯುತ್ ಕೋಶದಿಂದ ಯಾವುದೇ ವಿದ್ಯುತ್ ಪ್ರವಾಹ ಸೆಳೆಯದಿದ್ದರೂ ಸಹ ವಿದ್ಯುತ್ ಕೋಶದಲ್ಲಿ ರಾಸಾಯನಿಕ ಕ್ರಿಯೆಯಿಂದಾಗಿ ವಿದ್ಯುತ್ ಕೋಶದ ಧ್ರುವಗಳ ನಡುವೆ ವಿಭವಾಂತರ ಉಂಟಾಗುತ್ತದೆ. ಕೋಶವನ್ನು ಮಂಡಲದಲ್ಲಿ ಸಂಯೋಜಿಸಿದಾಗ ವಿಭವಾಂತರವು ಆವೇಶಗಳ ಚಲನೆಯನ್ನು ವಾಹಕದಲ್ಲಿ ಉಂಟುಮಾಡಿ ವಿದ್ಯುತ್ ಪ್ರವಾಹವನ್ನು ಉತ್ಪತ್ತಿ ಮಾಡುತ್ತದೆ. ಯಾವುದೇ ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವನ್ನು ನಿರ್ವಹಿಸಬೇಕಾದ್ರೆ ವಿದ್ಯುತ್ ಕೋಶವು ತನ್ನಲ್ಲಿ ಸಂಗ್ರಹಿತವಾಗಿರ್ತಕ್ಕಂಥ ರಾಸಾಯನಿಕ ಶಕ್ತಿಯನ್ನ ಖರ್ಚು ಮಾಡಬೇಕು ಅಥವಾ ವ್ಯಯಿಸಬೇಕು. ವಿದ್ಯುತ್ ವಿಭವಾಂತರವನ್ನು ನೋಡಿದಾಗ ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಲದಲ್ಲಿ ಒಂದು ವಿದ್ಯುತ್ ಪ್ರವಾಹ ಇರತಕ್ಕಂಥ ಒಂದು ವಿದ್ಯುತ್ ಮಂಡಲದೊಳಗ ಎರಡು ಬಿಂದುಗಳ ನಡುವಿನ ವಿಭವಾಂತರವು ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸ ಎಂದು ವ್ಯಾಖ್ಯಾನಿಸುತ್ತೇವೆ. ಅಂದರೆ ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಲದಲ್ಲಿ ಎರಡು ಬಿಂದುಗಳ ನಡುವಿನ ವಿದ್ಯುತ್ ವಿಭವಾಂತರವು ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆದ ಕೆಲಸವನ್ನು ವಿದ್ಯುತ್ ವಿಭವಾಂತರ ಎನ್ನುವರು. ಎರಡು ಬಿಂದುಗಳ ನಡುವಿನ ವಿಭವಾಂತರ V ಕೆಲಸ W ಅಪಾನ್ ಆವೇಶ Q. V W ಅಪಾನ್ Q ಇದು ಸೂತ್ರ. ಇನ್ನು ವೋಲ್ಟ್ ನೋಡೋದಾದ್ರೆ ಇಲ್ಲಿ V ಇದ್ದಲ್ಲಿ 1 ವೋಲ್ಟ್, W ಇದ್ದಲ್ಲಿ 1 ಜೌಲ್, Q ಇದ್ದಲ್ಲಿ 1 ಕೂಲಂಬ್ ಆವೇಶವನ್ನು ತುಂಬಿದಾಗ ವಿದ್ಯುತ್ ವಿಭವಾಂತರದ SI ಏಕಮಾನ ವೋಲ್ಟ್. ಇದನ್ನು ಇಟಲಿಯ ಭೌತವಿಜ್ಞಾನಿ ಅಲೆಕ್ಸಾಂಡ್ರೋ ವೋಲ್ಟ್ ನ ಹೆಸರಿನಿಂದ ಸೂಚಿಸಲಾಗಿದೆ. ಯಾವುದೇ ಅನುಕ್ರಮ ವಿದ್ಯುತ್ ವಾಹಕದ ಎರಡು ಬಿಂದುಗಳ ನಡುವೆ 1 ಕೂಲಂಬ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೌಲ್ ಕೆಲಸ ನಡೆದರೆ ಆ ಎರಡು ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್ ಆಗಿರುತ್ತದೆ. ಯಾವುದೇ ಅನುಕ್ರಮ ವಿದ್ಯುತ್ ವಾಹಕದ ಎರಡು ಬಿಂದುಗಳ ನಡುವೆ 1 ಕೂಲಂಬ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೌಲ್ ಕೆಲಸ ನಡೆದರೆ ಆ ಎರಡೂ ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್ ಆಗುತ್ತದೆ. ಇದು ವೋಲ್ಟ್ ಮೀಟರ್. ವಿಭವಾಂತರವನ್ನು ಅಳೆಯುವ ಉಪಕರಣವನ್ನು ನಾವು ವೋಲ್ಟ್ ಮೀಟರ್ ಎಂದು ಕರೆಯುತ್ತೇವೆ. ಎರಡು ಬಿಂದುಗಳ ನಡುವಿನ ವಿಭವಾಂತರ ಅಳೆಯಲು ವೋಲ್ಟ್ ಮೀಟರ್ ಅನ್ನು ಯಾವಾಗಲೂ ಮಂಡಲದಲ್ಲಿ ಸಮಾಂತರವಾಗಿ ಈ ಬಿಂದುಗಳ ತುದಿಗಳಿಗೆ ಜೋಡಿಸಲಾಗುತ್ತದೆ. ಉದಾಹರಣೆಗಾಗಿ 12 ವೋಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ 2 ಕೂಲಂಬ್ ಆವೇಶಗಳು ಚಲಿಸಿದಾಗ ಆಗುವ ಕೆಲಸ ಎಷ್ಟು? ವಿಭವಾಂತರ V 12 ವೋಲ್ಟ್ ಹೊಂದಿರುವ ಎರಡು ಬಿಂದು ನಡುವೆ ಪ್ರವಹಿಸುವ ಆವೇಶಗಳ ಪರಿಮಾಣ Q 2C. ಈ ರೀತಿ ಆವೇಶಗಳ ಸ್ಥಾನಪಲ್ಲಟದಿಂದಾಗಿ ಕೆಲಸದ ಸಮೀಕರಣ ಸೂತ್ರ V W ಅಪಾನ್ Q ಸೂತ್ರ. ಅದೇ W ಇದು ಅಪಾನ್ ಇದ್ದಿದ್ದು ಈ ಕಡೆ ಬಂದ್ರೆ V ಇಂಟು Q ಆಗುತ್ತದೆ. ಹಾಗಾಗಿ W V ಇದ್ದಲ್ಲಿ 12 ವೋಲ್ಟ್, Q ಇದ್ದಲ್ಲಿ 2 ಕೂಲಂಬ್ ಆದಾಗ W 24 ಜೌಲ್ ಆಗುತ್ತದೆ. ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ಈಗಾಗಲೇ ನೋಡಿದಂತೆ ಇಲ್ಲಿ ಒಂದು ವಿದ್ಯುತ್ ಕೋಶ, ಇದು ವಿದ್ಯುತ್ ಬಲ್ಬ್, ಅಮ್ಮೀಟರ್ ಮತ್ತು ಪ್ಲಗ್ ಕೀಯೊಂದಿಗೆ ರಚಿಸಲಾದ ಸರಳ ವಿದ್ಯುನ್ಮಂಡಲದ ರೇಖಾಚಿತ್ರ ಇದಾಗಿದ್ದು, ಈ ಚಿತ್ರದಲ್ಲಿ ತೋರಿಸಿರುವಂತೆ ವಿದ್ಯುತ್ ಮಂಡಲವು ವಿದ್ಯುತ್ ಕೋಶ ಅಥವಾ ಬ್ಯಾಟರಿ, ಪ್ಲಗ್ ಕೀ, ವಿದ್ಯುತ್ ಅವಯವಗಳು ಮತ್ತು ಸಂಪರ್ಕ ತಂತಿಗಳು ಒಂದಿಗೆ ಸಂಯೋಜನೆಗೊಂಡಿದೆ. ಸಾಮಾನ್ಯವಾಗಿ ಮಂಡಲದ ರೇಖಾಚಿತ್ರವನ್ನು ಅನುಕೂಲಕರವಾಗಿ ಬರೆಯಲು ಮಂಡಲದ ವಿವಿಧ ಘಟಕಗಳನ್ನು ಸೂಕ್ತ ಚಿಹ್ನೆಗಳಿಂದ ಪ್ರತಿನಿಧಿಸಲಾಗಿದೆ. ಮುಂದಿನ ಕೋಷ್ಟಕದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ವಿದ್ಯುತ್ ಶಕ್ತಿಯ ಆಕಾರಗಳನ್ನು ಸಾಂಪ್ರದಾಯಿಕ ಚಿಹ್ನೆಗಳ ಮೂಲಕ ಪ್ರತಿನಿಧಿಸಲಾಗಿದೆ. ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಸಾಂಪ್ರದಾಯಿಕ ಚಿಹ್ನೆಗಳು ಇವು ಆಕಾರಗಳು, ಇವು ಚಿಹ್ನೆಗಳು. ವಿದ್ಯುತ್ ಕೋಶ ಅಥವಾ ಶೆಲ್ನ ಚಿಹ್ನೆ, ಶುಷ್ಕ ಕೋಶ ಅಥವಾ ವಿದ್ಯುತ್ ಕೋಶಗಳ ಸಂಯೋಜನೆ, ಪ್ಲಗ್ ಕೀ ಅಥವಾ ಸ್ವಿಚ್ ತೆರೆದ,
ಪ್ಲಗ್ ಕೀ ಅಥವಾ ಸ್ವಿಚ್ ಮುಚ್ಚಿದ, ತಂತಿಯ ಕೀಲು, ಸೇರ್ಪಡೆ ಇಲ್ಲದೆ ದಾಟಿದ ತಂತಿ, ವಿದ್ಯುತ್ ಬಲ್ಬ್, ರೋಧಕದ ರೋಧ, ಪರಿವರ್ತಿತ ರೋಧ ಅಥವಾ ರಿಯೋಸ್ಟಾಟ್, ಅಮ್ಮೀಟರ್, ವೋಲ್ಟ್ ಮೀಟರ್. ವಿದ್ಯುತ್ ಪ್ರವಾಹ, ವಿದ್ಯುದಾವೇಶಗಳ ಪ್ರವಾಹದ ದರವನ್ನು ವಿದ್ಯುತ್ ಪ್ರವಾಹ ಎನ್ನುವರು. ವಿದ್ಯುತ್ ಪ್ರವಾಹದ ಸೂತ್ರ I = Q/T. ವಿದ್ಯುತ್ ಪ್ರವಾಹದ ಸೂತ್ರ I = Q/T. I ಎಂದರೆ 1 ಆಂಪಿಯರ್, Q ಎಂದರೆ 1 ಕೂಲಂಬ್, T ಎಂದರೆ 1 ಸೆಕೆಂಡ್. 1 ಸೆಕೆಂಡ್ನಲ್ಲಿ 1 ಕೂಲಂಬ್ ಆವೇಶವು ಪ್ರವಹಿಸಿದಾಗ ಅಲ್ಲಿ ವಿದ್ಯುತ್ ಪ್ರವಾಹ 1 ಆಂಪಿಯರ್ ಆಗುತ್ತದೆ. ವಿದ್ಯುತ್ ಪ್ರವಾಹದ ಅಂತರರಾಷ್ಟ್ರೀಯ ಏಕಮಾನ ಆಂಪಿಯರ್. ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವ ಸಾಧನ ಅಮ್ಮೀಟರ್. ಅಮ್ಮೀಟರ್ ಅನ್ನು ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸುತ್ತಾರೆ. ವಿದ್ಯುತ್ ವಿಭವಾಂತರ, ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಲದಲ್ಲಿ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸವನ್ನು ವಿದ್ಯುತ್ ವಿಭವಾಂತರ ಎನ್ನುವರು. ವಿದ್ಯುತ್ ವಿಭವಾಂತರದ ಸೂತ್ರ V = W/Q. V ಎಂದರೆ 1 ವೋಲ್ಟ್, W ಎಂದರೆ 1 ಜೌಲ್, Q ಎಂದರೆ 1 ಕೂಲಂಬ್. ಅಂತರರಾಷ್ಟ್ರೀಯ ಏಕಮಾನ ವೋಲ್ಟ್. ವಿದ್ಯುತ್ ವಿಭವಾಂತರ ಅಳೆಯಲು ಬಳಸುವ ಸಾಧನ ವೋಲ್ಟ್ ಮೀಟರ್. ವೋಲ್ಟ್ ಮೀಟರ್ ಅನ್ನು ವಿದ್ಯುತ್ ಮಂಡಲದಲ್ಲಿ ಸಮಾಂತರವಾಗಿ ಜೋಡಿಸುತ್ತಾರೆ. ಯಾವುದೇ ಅನುಕ್ರಮ ವಿದ್ಯುತ್ ವಾಹಕದ ಎರಡು ಬಿಂದುಗಳ ನಡುವೆ 1 ಕೂಲಂಬ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೂಲ್ ಕೆಲಸ ನಡೆದರೆ ಇದನ್ನು 1 ವೋಲ್ಟ್ ವಿಭವಾಂತರ ಎನ್ನುವರು. ವಿದ್ಯುತ್ ಮಂಡಲ, ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವರ್ತ ಮಾರ್ಗವನ್ನು ವಿದ್ಯುತ್ ಮಂಡಲ ಎನ್ನುವರು. ವಿದ್ಯುತ್ ವಿಭವ, ವಾಹಕದಲ್ಲಿ ವಿದ್ಯುತ್ ಒತ್ತಡದ ವ್ಯತ್ಯಾಸ ಅಂದರೆ ವಿಭವಾಂತರವಿದ್ದಾಗ ಮಾತ್ರ ಎಲೆಕ್ಟ್ರಾನ್ಗಳು ಚಲಿಸುವುದನ್ನು ವಿದ್ಯುತ್ ವಿಭವ ಎನ್ನುವರು. ಒಂದು ಅಥವಾ ಅಧಿಕ ವಿದ್ಯುತ್ ಕೋಶಗಳಿಂದ ಕೂಡಿದ ಬ್ಯಾಟರಿಗಳಿಂದ ಇದನ್ನು ಉತ್ಪಾದಿಸಬಹುದು. ಓಮನ ನಿಯಮ. ಓಮನ ನಿಯಮ ಅಭ್ಯಸಿಸಲು ವಿದ್ಯುತ್ ಮಂಡಲದ ಚಿತ್ರ ಇದಾಗಿದ್ದು, ಇಲ್ಲಿ ಒಂದು ವಾಹಕದ ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹ ಮತ್ತು ಅದರ ನಡುವಿನ ವಿಭವಾಂತರಗಳಿಗೆ ಏನಾದರೂ ಸಂಬಂಧವಿದೆಯೇ? ಇದನ್ನು ನಾವು ಒಂದು ಚಟುವಟಿಕೆ ಮೂಲಕ ಈಗ ತಿಳಿಯೋಣ. ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ವಿದ್ಯುತ್ ಮಂಡಲವನ್ನು ರಚಿಸಬೇಕು. ಈ ಮಂಡಲದಲ್ಲಿ 0.5 ಮೀಟರ್ ಉದ್ದವಿರುವ ನೈಕ್ರೋಮ್ ತಂತಿ XY, ಒಂದು ಅಮ್ಮೀಟರ್, ಒಂದು ವೋಲ್ಟ್ ಮೀಟರ್, ಇದು ಅಮ್ಮೀಟರ್, ಇದು ವೋಲ್ಟ್ ಮೀಟರ್, ಮತ್ತು 1.5 ವೋಲ್ಟ್ನ 4 ವಿದ್ಯುತ್ ಕೋಶಗಳನ್ನು ಜೋಡಿಸಬೇಕು. ನೈಕ್ರೋಮ್ ಎಂಬುದು ನಿಕಲ್, ಕ್ರೋಮಿಯಂ, ಮ್ಯಾಂಗನೀಸ್ ಮತ್ತು ಕಬ್ಬಿಣ ಲೋಹಗಳ ಮಿಶ್ರಲೋಹವಾಗಿದೆ. ಮಂಡಲದಲ್ಲಿ ನೈಕ್ರೋಮ್ ತಂತಿ XY ನಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ಅಮ್ಮೀಟರ್ ಸೂಚ್ಯಂಕ I, ತಂತಿಯ ನಡುವಿನ ವಿಭವಾಂತರವನ್ನು ವೋಲ್ಟ್ ಮೀಟರ್ನ ಸೂಚ್ಯಂಕ V ಅನ್ನು ಗುರುತು ಮಾಡಿಕೊಳ್ಳಿ. ಕೊಟ್ಟಿರುವ ಕೋಷ್ಟಕದಲ್ಲಿ ಇವುಗಳನ್ನು ಪಟ್ಟಿ ಮಾಡಿರಿ. ನಂತರ ಎರಡೂ ಕೋಶಗಳನ್ನು ಮಂಡಲದಲ್ಲಿ ಸಂಪರ್ಕಿಸಿ ಮತ್ತು ನೈಕ್ರೋಮ್ ತಂತಿಯಲ್ಲಿ ವಿದ್ಯುತ್ ಪ್ರವಹಿಸುವಾಗ ಆ ತಂತಿಯ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಲು ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ನಲ್ಲಿಯ ಸೂಚ್ಯಂಕವನ್ನು ಪಟ್ಟಿ ಮಾಡಿಕೊಳ್ಳಬೇಕು. ಪ್ರತ್ಯೇಕವಾಗಿ ಮಂಡಲದ 3 ಕೋಶಗಳು ಮತ್ತು 4 ಕೋಶಗಳನ್ನು ಬಳಸಿ ಮೇಲಿನ ಹಂತಗಳನ್ನು ಪುನರಾವರ್ತಿಸಬೇಕು. ವಿಭವಾಂತರ V ಮತ್ತು ವಿದ್ಯುತ್ ಪ್ರವಾಹ I ಗಳ ಪ್ರತಿ ಜೋಡಿಗೂ V/I ನ ಅನುಪಾತವನ್ನು ಕಂಡುಹಿಡಿಯಬೇಕು. ಈ ರೀತಿ ಕ್ರಮ ಸಂಖ್ಯೆ 1, 2, 3, 4, ಮಂಡಲದಲ್ಲಿ ಬಳಸಲಾದ ಕೋಶಗಳ ಸಂಖ್ಯೆ 1, 2, 3, 4, ನೈಕ್ರೋಮ್ ತಂತಿಯಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ I ಆಂಪಿಯರ್, ಇಲ್ಲಿ 0.1 ಆಂಪಿಯರ್ ಇದ್ದಾಗ ವಿಭವಾಂತರ 0.4 ವೋಲ್ಟ್, ಇಲ್ಲಿ 0.2 ಆಂಪಿಯರ್ ಇದ್ದಾಗ 0.8 ವೋಲ್ಟ್, 0.3 ಆಂಪಿಯರ್ ಇದ್ದಾಗ ವಿಭವಾಂತರ 1.2 ವೋಲ್ಟ್, 0.4 ಆಂಪಿಯರ್ ಇದ್ದಾಗ ವಿದ್ಯುತ್ ಪ್ರವಾಹ ವಿಭವಾಂತರ 1.6 ವೋಲ್ಟ್. V/I ವೋಲ್ಟ್/ಆಂಪಿಯರ್ ಮಾಡಿದಾಗ 4, 4, 4, 4. ನೈಕ್ರೋಮ್ ತಂತಿಯ V/I ನಕ್ಷೆ ಸರಳ ರೇಖಾ ನಕ್ಷೆಯು ತಂತಿಯಲ್ಲಿ ವಿದ್ಯುತ್ ಪ್ರವಾಹ ಹೆಚ್ಚಳವಾದಂತೆ ತಂತಿಯ ನಡುವಿನ ವಿಭವಾಂತರವು ರೇಖಾತ್ಮಕವಾಗಿ ಹೆಚ್ಚಾಗುತ್ತದೆ ಎಂಬುದನ್ನು ತೋರಿಸುತ್ತದೆ. ಇದು ಓಮನ ನಿಯಮ. ಈ ಚಟುವಟಿಕೆಯಲ್ಲಿ ನೀವು ಪ್ರತಿ ಪ್ರಕರಣದಲ್ಲಿಯೂ ಸರಿಸುಮಾರು V/I ನ ಮೌಲ್ಯ ನೋಡಿದಾಗ ಒಂದೇ ಆಗಿದೆ. ಆದ್ದರಿಂದ ಚಿತ್ರದ ಪ್ರಕಾರ V/I ನಕ್ಷೆಯು ಮೂಲ ಬಿಂದುವಿನ ಮೂಲಕ ಹಾದು ಹೋಗುವ ಒಂದು ಸರಳ ರೇಖೆಯಾಗಿದೆ. ಆದ್ದರಿಂದ V/I ನ ಅನುಪಾತವು ಒಂದು ಸ್ಥಿರಾಂಕವಾಗಿದೆ.
1827ರಲ್ಲಿ ಜರ್ಮನಿಯ ಭೌತವಿಜ್ಞಾನಿ ಜಾರ್ಜ್ ಸೈಮನ್ ಓಮ್ ಯಾವುದೇ ಒಂದು ಲೋಹದ ತಂತಿಯ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ I ಮತ್ತು ಅದರ ತುದಿಗಳ ನಡುವಿನ ವಿಭವಾಂತರಗಳಿಗಿರುವ ಪರಸ್ಪರ ಸಂಬಂಧವನ್ನು ಕಂಡುಹಿಡಿದರು. ಸ್ಥಿರವಾದ ತಾಪಮಾನದಲ್ಲಿ ಓಮ್ನ ನಿಯಮ. ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ V ಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇದಕ್ಕೆ ನಾವು ಓಮ್ನ ನಿಯಮ ಎಂದು ಕರೆಯುತ್ತೇವೆ. ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ V ಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇನ್ನೊಂದು ರೀತಿಯಲ್ಲಿ V ಅನುಪಾತ ನೇರ ಅನುಪಾತ I. V ಅಂದರೆ ವಿದ್ಯುತ್ ವಿಭವಾಂತರ, I ಅಂದರೆ ವಿದ್ಯುತ್ ಪ್ರವಾಹ. ಅಥವಾ V/I ಸ್ಥಿರಾಂಕ, ಸ್ಥಿರಾಂಕ R. ಹಾಗಾಗಿ V/IR. ಇದು ಓಮನ ನಿಯಮದ ಸೂತ್ರವಾಗಿದೆ. V/IR. V ಅಂತಂದ್ರೆ ವಿದ್ಯುತ್ ವಿಭವಾಂತರ, I ಅಂತಂದ್ರೆ ವಿದ್ಯುತ್ ಪ್ರವಾಹ, R ಅಂತಂದ್ರೆ ವಿದ್ಯುತ್ ರೋಧ. ಸಮೀಕರಣದ ಪ್ರಕಾರ ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ಲೋಹದ ತಂತಿಯ ಸ್ಥಿರಾಂಕ R ಆಗಿದ್ದು ಇದನ್ನು ರೋಧ ಎಂದು ಕರೆಯುವರು. ಇದು ವಾಹಕದ ಗುಣವಾಗಿದ್ದು ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಪ್ರವಾಹವನ್ನು ವಿರೋಧಿಸುತ್ತದೆ. ರೋಧದ SI ಏಕಮಾನ ಓಮ್. ಇದನ್ನು ಗ್ರೀಕ್ ಅಕ್ಷರವಾದ ಓಮ್ ಈ ರೀತಿ ಸಂಕೇತದಿಂದ ಸೂಚಿಸುತ್ತಾರೆ. ಓಮ್ನ ನಿಯಮದ ಪ್ರಕಾರ R=V/I. ಯಾವುದೇ ವಾಹಕದ ಎರಡು ತುದಿಗಳ ನಡುವಿನ ವಿಭವಾಂತರ 1 ವೋಲ್ಟ್ ಆಗಿದ್ದು ಮತ್ತು ಅದರ ಮೂಲಕ 1 ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸಿದಾಗ ಆ ವಾಹಕದ ರೋಧ 1 ಓಮ್ ಆಗಿರುತ್ತದೆ. 1 ಓಮ್ = 1 ವೋಲ್ಟ್/1 ಆಂಪಿಯರ್. ಹಾಗೂ ಸಮೀಕರಣದ ಪ್ರಕಾರ ಈ ಕೆಳಗಿನ ಸಂಬಂಧವು ದೊರೆಯುತ್ತದೆ. I=V/R. ರಿಯೋಸ್ಟಾಟ್. ಸಮೀಕರಣದಿಂದ ಸ್ವಾಭಾವಿಕವಾಗಿ ಯಾವುದೇ ಒಂದು ರೋಧಕದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹವು ಅದರ ರೋಧಕ್ಕೆ ವಿಲೋಮಾನುಪಾತವನ್ನು ಹೊಂದಿರುತ್ತದೆ. ಈ ರೋಧವನ್ನು ದ್ವಿಗುಣಗೊಳಿಸಿದರೆ ವಿದ್ಯುತ್ ಪ್ರವಾಹ ದರವು ಅರ್ಧದಷ್ಟಾಗುತ್ತದೆ. ಅನೇಕ ಪ್ರಾಯೋಗಿಕ ಸಂದರ್ಭಗಳಲ್ಲಿ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸುವುದು ಮತ್ತು ಕಡಿಮೆಗೊಳಿಸುವುದು ಅತ್ಯವಶ್ಯಕವಾಗಿದೆ. ವಿದ್ಯುತ್ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಉಪಯೋಗಿಸುವ ಘಟಕವನ್ನು ಬದಲಾಯಿಸಬಹುದಾದ ರೋಧ ಎನ್ನುವರು. ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ರಿಯೋಸ್ಟಾಟ್ ಎಂಬ ಸಾಧನವನ್ನು ಬಳಸಲಾಗುತ್ತದೆ. ವಾಹಕದ ವಿದ್ಯುತ್ ರೋಧದ ಚಟುವಟಿಕೆ. ಒಂದು ನೈಕ್ರೋಮ್ ತಂತಿ, ಇದು ನೈಕ್ರೋಮ್ ತಂತಿ, ಒಂದು ಟಾರ್ಚ್ ಬಲ್ಬ್, ಒಂದು 10 ವ್ಯಾಟ್ನ ಬಲ್ಬ್, ಇದು ಟಾರ್ಚ್ ಬಲ್ಬ್, ಇದು 10 ವ್ಯಾಟ್ನ ಬಲ್ಬ್, ಮತ್ತು ಒಂದು ಅಮ್ಮೀಟರ್, ಇದು ಅಮ್ಮೀಟರ್ 0.5 ಆಂಪಿಯರ್ ವ್ಯಾಪ್ತಿ, ಒಂದು ಪ್ಲಗ್ ಕೀ ಮತ್ತು ಕೆಲವು ಸಂಪರ್ಕಿಸುವ ತಂತಿಗಳನ್ನು ತೆಗೆದುಕೊಳ್ಳಬೇಕು. 1.5 ವೋಲ್ಟ್ನ 4 ಶುಷ್ಕ ಕೋಶಗಳನ್ನು ಸರಣಿ ಕ್ರಮದಲ್ಲಿ ಅಮ್ಮೀಟರ್ನೊಂದಿಗೆ ಚಿತ್ರದಲ್ಲಿ ತೋರಿಸಿರುವಂತೆ ಮಂಡಲದ ಅಂತರ XY ಇರುವಂತೆ ಒಂದು ಮಂಡಲವನ್ನು ರಚಿಸಬೇಕು. ಅಂತರ XYನಲ್ಲಿ ನೈಕ್ರೋಮ್ ತಂತಿಯನ್ನು ಜೋಡಿಸಿದಾಗ ಮಂಡಲವನ್ನು ಪೂರ್ಣಗೊಳಿಸಬೇಕು. ಕೀಯನ್ನು ಪ್ಲಗ್ನಲ್ಲಿ ಸೇರಿಸಬೇಕು. ಅಮ್ಮೀಟರ್ನ ಸೂಚ್ಯಂಕವನ್ನು ಗುರುತು ಮಾಡಿಕೊಳ್ಳಬೇಕು. ಪ್ಲಗ್ನಿಂದ ಕೀಯನ್ನು ಬೇರ್ಪಡಿಸಿರಿ. ಯಾವಾಗಲೂ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡಿದ ನಂತರ ಪ್ಲಗ್ನಿಂದ ಕೀಯನ್ನು ಬೇರ್ಪಡಿಸಬೇಕು. ನೈಕ್ರೋಮ್ ತಂತಿಯ ಸ್ಥಾನದಲ್ಲಿನ ಅಂತರ XYನಲ್ಲಿ ಟಾರ್ಚ್ ಬಲ್ಬ್ ಅನ್ನು ಮಂಡಲದಲ್ಲಿ ಜೋಡಿಸಿರಿ ಮತ್ತು ಅಮ್ಮೀಟರ್ನ ಸೂಚ್ಯಂಕವನ್ನು ಅಳೆಯುವುದರಿಂದ ಟಾರ್ಚ್ ಬಲ್ಬ್ನ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ. ಅಂತರ XYನಲ್ಲಿ 10 ವ್ಯಾಟ್ ಬಲ್ಬ್ನೊಂದಿಗೆ ಮೇಲಿನ ಹಂತವನ್ನು ಪುನರಾವರ್ತಿಸಿ. ಅಂತರ XYನಲ್ಲಿ ವಿಭಿನ್ನ ಘಟಕಗಳನ್ನು ಜೋಡಿಸಿದಾಗ ಅಮ್ಮೀಟರ್ನ ಸೂಚ್ಯಂಕವು ಬೇರೆ ಬೇರೆಯಾಗಿರುತ್ತದೆಯೋ ಈ ಮೇಲಿನ ವೀಕ್ಷಣೆಗಳು ಏನನ್ನು ಸೂಚಿಸುತ್ತವೆ? ನೀವು ಅಂತರ XYನಲ್ಲಿ ಯಾವುದೇ ವಸ್ತುವನ್ನು ಇರಿಸಿ ಚಟುವಟಿಕೆಯನ್ನು ಪುನರಾವರ್ತಿಸಿ. ಪ್ರತಿ ಬಾರಿಯೂ ಅಮ್ಮೀಟರ್ನ ಸೂಚ್ಯಂಕವನ್ನು ಗುರುತು ಮಾಡಿಕೊಳ್ಳಿ. ಈ ವೀಕ್ಷಣೆಗಳನ್ನು ವಿಶ್ಲೇಷಿಸಿ. ಈ ಚಟುವಟಿಕೆಯಲ್ಲಿ ನಾವುಗಳು ಗಮನಿಸಿದ ಅಂಶವೇನೆಂದರೆ ಬೇರೆ ಬೇರೆ ವಸ್ತುಗಳಲ್ಲಿ ವಿದ್ಯುತ್ ಪ್ರವಾಹ ಕೂಡ ಏನಾಗಿರುತ್ತದೆ? ಬೇರೆ ಬೇರೆಯಾಗಿರುತ್ತದೆ ಎಂದು ನಮಗೆ ತಿಳಿದು ಬರುತ್ತದೆ. ಅವು ಏಕೆ ಬೇರೆ ಬೇರೆಯಾಗಿರುತ್ತವೆ? ಕೆಲವು ಘಟಕಗಳು ವಿದ್ಯುತ್ ಪ್ರವಾಹದ ಹರಿವಿಗೆ ಸುಲಭ ಮಾರ್ಗವನ್ನು ನೀಡುತ್ತವೆ, ಆದರೆ ಇತರ ಘಟಕಗಳು ಹರಿವಿಗೆ ರೋಧ ಅಥವಾ ಅಡಚಣೆಯನ್ನು ಒಡ್ಡುತ್ತವೆ. ವಿದ್ಯುತ್ ಮಂಡಲದಲ್ಲಿ ಎಲೆಕ್ಟ್ರಾನ್ಗಳ ಚಲನೆಯು ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುತ್ತವೆ ಎಂದು ನಮಗೆ ತಿಳಿದಿದೆ. ರೋಧಕ.
ಆದಾಗ್ಯೂ ಕೂಡ ಎಲೆಕ್ಟ್ರಾನ್ಗಳು ವಾಹಕದೊಳಗೆ ಚಲಿಸಲು ಸಂಪೂರ್ಣವಾಗಿ ಸ್ವತಂತ್ರವಾಗಿರುವುದಿಲ್ಲ. ಇವು ಯಾವ ಪರಮಾಣುಗಳ ನಡುವೆ ಚಲಿಸುತ್ತಿವೆಯೋ ಅವುಗಳ ಆಕರ್ಷಣೆಯಿಂದ ನಿಯಂತ್ರಿತಗೊಳ್ಳುತ್ತವೆಯೇ. ಹೀಗಾಗಿ ವಾಹಕದ ಮೂಲಕ ಎಲೆಕ್ಟ್ರಾನ್ಗಳ ಪ್ರವಾಹವು ಅದರ ರೋಧದಿಂದಾಗಿ ಕುಂಠಿತವಾಗುತ್ತದೆ. ಒಂದು ನಿರ್ದಿಷ್ಟ ಗಾತ್ರದ ಅವಯವವು ಕಡಿಮೆ ರೋಧವನ್ನು ಒದಗಿಸಿದರೆ ಅದು ಉತ್ತಮ ವಾಹಕವಾಗಿದೆ ಎಂದರ್ಥ. ಒಂದು ವಾಹಕವು ಗಣನೀಯವಾದ ರೋಧವನ್ನು ಹೊಂದಿದ್ದರೆ ಅದನ್ನು ರೋಧಕ ಎಂದು ಕರೆಯಲಾಗುತ್ತದೆ. ಹೆಚ್ಚಿನ ರೋಧವನ್ನು ಒಡ್ಡುವ ಒಂದೇ ಗಾತ್ರದ ಅವಯವವು ಕಳಪೆ ವಾಹಕವಾಗಿದೆ. ಅದೇ ಗಾತ್ರದ ಒಂದು ಅವಾಹಕವು ಇನ್ನೂ ಹೆಚ್ಚಿನ ರೋಧವನ್ನು ಒಡ್ಡುತ್ತದೆ, ಅಡಚಣೆಯನ್ನು ಒಡ್ಡುತ್ತದೆ. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು: ಒಂದು ವಿದ್ಯುತ್ ಕೋಶ ಶೆಲ್, ಒಂದು ಅಮ್ಮೀಟರ್, ಎಲ್ ಉದ್ದವಿರುವ ಒಂದು ನೈಕ್ರೋಮ್ ತಂತಿ ಮತ್ತು ಒಂದು ಪ್ಲಗ್ ಕೀಯನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಜೋಡಿಸಬೇಕು ಮತ್ತು ಒಂದು ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಬೇಕು. ಈಗ ಕೀಯನ್ನು ಪ್ಲಗ್ನಲ್ಲಿ ಸೇರಿಸಿ ಅಮ್ಮೀಟರ್ನ ಸೂಚ್ಯಂಕವನ್ನು ಗುರುತು ಮಾಡಿಕೊಳ್ಳಬೇಕು. ನೈಕ್ರೋಮ್ ತಂತಿಯನ್ನು ಅದೇ ದಪ್ಪದ ಅದರ 2ರಷ್ಟು ಉದ್ದದ ಮತ್ತೊಂದು ನೈಕ್ರೋಮ್ ತಂತಿಯೊಂದಿಗೆ ಬದಲಾಯಿಸಿರಿ. ಅಮ್ಮೀಟರ್ನ ಸೂಚ್ಯಂಕವನ್ನು ಗುರುತು ಮಾಡಿಕೊಳ್ಳಿರಿ. ಇದೀಗ ತಂತಿಯನ್ನು ದಪ್ಪವಾದ ಅದರಷ್ಟೇ ಉದ್ದದ ನೈಕ್ರೋಮ್ ತಂತಿಯೊಂದಿಗೆ ಬದಲಾಯಿಸಿರಿ. ದಪ್ಪವಾದ ತಂತಿಯು ಅಗಲವಾದ ಅಡ್ಡ ಕೊಯ್ತದ ವಿಸ್ತೀರ್ಣವನ್ನು ಹೊಂದಿರುತ್ತದೆ. ವಿದ್ಯುತ್ ಮಂಡಲದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹವನ್ನು ಪುನಃ ಗುರುತು ಮಾಡಿಕೊಳ್ಳಿರಿ. ನೈಕ್ರೋಮ್ ತಂತಿಯ ಬದಲಾಗಿ ತಾಮ್ರದ ತಂತಿಯನ್ನು ತೆಗೆದುಕೊಂಡು ಮಂಡಲದಲ್ಲಿ ಜೋಡಿಸಿರಿ. ಈ ತಂತಿಯು ಮೊದಲ ನೈಕ್ರೋಮ್ ತಂತಿ ಎಂದು ಗುರುತಿಸಿ ಉದ್ದ ಮತ್ತು ವಿಸ್ತೀರ್ಣವನ್ನು ಹೊಂದಿರಲಿ. ಇದರಲ್ಲಿ ವಿದ್ಯುತ್ ಪ್ರವಾಹವನ್ನು ಗುರುತು ಮಾಡಿಕೊಳ್ಳಿರಿ. ಎಲ್ಲಾ ಸಂದರ್ಭಗಳಲ್ಲಿ ವಿದ್ಯುತ್ ಪ್ರವಾಹ ವ್ಯತ್ಯಾಸವನ್ನು ಗಮನಿಸಿರಿ. ವಿದ್ಯುತ್ ಪ್ರವಾಹ ವಾಹಕದ ಉದ್ದವನ್ನು ಅವಲಂಬಿಸಿದೆಯೇ? ಹೌದು, ಅವಲಂಬಿಸಿದೆ. ವಾಹಕದ ಉದ್ದ ಹೆಚ್ಚಾದಂತೆ ರೋಧವು ಹೆಚ್ಚಾಗುತ್ತದೆ. ಉದ್ದ ಕಡಿಮೆಯಾದಂತೆ ರೋಧವು ಕಡಿಮೆಯಾಗುತ್ತದೆ. ವಿದ್ಯುತ್ ಪ್ರವಾಹದ ವಾಹಕದ ಅಡ್ಡ ಕೊಯ್ತವನ್ನು ಅವಲಂಬಿಸಿದೆಯೇ? ಹೌದು, ಅವಲಂಬಿಸಿದೆ. ಅಡ್ಡ ಕೊಯ್ತ ಎಂದರೆ ದಪ್ಪ. ದಪ್ಪ ಹೆಚ್ಚಾದಂತೆ ರೋಧವು ಕಡಿಮೆಯಾಗುತ್ತದೆ. ದಪ್ಪ ಕಡಿಮೆಯಾದಂತೆ ರೋಧವು ಹೆಚ್ಚಾಗುತ್ತದೆ. ತಂತಿಯ ಉದ್ದವನ್ನು ದ್ವಿಗುಣಗೊಳಿಸಿದಾಗ ಅಮ್ಮೀಟರ್ನ ಸೂಚ್ಯಂಕವು ಅರ್ಧದಷ್ಟು ಕಡಿಮೆಯಾಗಿರುವುದನ್ನು ಗಮನಿಸಲಾಗಿದೆ. ಮಂಡಲದಲ್ಲಿ ಒಂದೇ ರೀತಿಯ ವಸ್ತುವಿನ ಮತ್ತು ಸಮಾನ ಉದ್ದವಿರುವ ದಪ್ಪವಾದ ತಂತಿಯನ್ನು ಬಳಸಿದಾಗ ಅಮ್ಮೀಟರ್ನ ಸೂಚ್ಯಂಕವು ಹೆಚ್ಚಾಗುತ್ತದೆ. ವಿಭಿನ್ನ ವಸ್ತುಗಳು ಒಂದೇ ಉದ್ದದ ಮತ್ತು ಒಂದೇ ಅಡ್ಡ ಕೊಯ್ತವುಳ್ಳ ತಂತಿಯನ್ನು ಬಳಸಿದಾಗ ಅಮ್ಮೀಟರ್ನ ಸೂಚ್ಯಂಕದಲ್ಲಿ ಆಗುವ ಬದಲಾವಣೆಯನ್ನು ನಾವು ವೀಕ್ಷಿಸಬಹುದು. ರೋಧಶೀಲತೆ. ಓಮ್ನ ನಿಯಮವನ್ನು ಅನ್ವಯಿಸಿದಾಗ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ನೋಡುವುದಾದರೆ: ಒಂದು ವಾಹಕದ ಉದ್ದ, 2 ವಾಹಕದ ಅಡ್ಡ ಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ ಮತ್ತು ವಸ್ತುವಿನ ತಾಪ. ಇವು ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳಾಗಿವೆ. ನಿಖರವಾದ ಮಾಪನಗಳ ಪ್ರಕಾರ ಯಾವುದೇ ಏಕರೂಪ ಲೋಹೀಯ ವಾಹಕದ ರೋಧವು ಅದರ ಉದ್ದಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಮತ್ತು ಅದರ ಅಡ್ಡ ಕೊಯ್ತಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ಅಂದರೆ R=L ಉದ್ದಕ್ಕೆ ನೇರ ಅನುಪಾತದಲ್ಲಿದೆ ಮತ್ತು R=1/A ಅಡ್ಡ ಕೊಯ್ತಕ್ಕೆ ವಿಲೋಮಾನುಪಾತದಲ್ಲಿದೆ. ಸಮೀಕರಣಗಳನ್ನು ಎರಡೂ ಸಂಯೋಜಿಸಿದಾಗ R=L/A ಎಂದಾಗುತ್ತದೆ ಅಥವಾ R=ρ×L/A. ಇಲ್ಲಿ R=ρ×L/A. ಇಲ್ಲಿ ρ ಎಂಬುದು ಅನುಪಾತದ ಸ್ಥಿರಾಂಕವಾಗಿರುತ್ತದೆ ಮತ್ತು ಇದನ್ನು ವಾಹಕದ ವಸ್ತುವಿನ ವಿದ್ಯುತ್ ರೋಧಶೀಲತೆ ρ ಎಂದರೆ ರೋಧಶೀಲತೆ ಎನ್ನುವರು. ರೋಧಶೀಲತೆಯ ಅಂತರರಾಷ್ಟ್ರೀಯ ಏಕಮಾನ ಓಮ್ ಮೀಟರ್. ಇದು ಯಾವುದೇ ಒಂದು ವಸ್ತುವಿನ ವಿಶಿಷ್ಟ ಗುಣವಾಗಿದೆ. ಲೋಹಗಳು ಮತ್ತು ಮಿಶ್ರಲೋಹಗಳು 10⁻⁸ ಓಮ್ ಮೀಟರ್ನಿಂದ 10⁻⁶ ಓಮ್ ಮೀಟರ್ನ ವ್ಯಾಪ್ತಿಯ ಕಡಿಮೆ ರೋಧಶೀಲತೆಯನ್ನು ಹೊಂದಿರುತ್ತವೆ. ಅವು ವಿದ್ಯುತ್ತಿನ ಉತ್ತಮ ವಾಹಕಗಳು. ಆದರೆ ರಬ್ಬರ್, ಗ್ಲಾಸ್ನಂಥ ಅವಾಹಕಗಳು 10⁻12 ಓಮ್ ಮೀಟರ್ನಿಂದ 10⁻17 ಓಮ್ ಮೀಟರ್ಗಳಷ್ಟು ರೋಧಶೀಲತೆಯನ್ನು ಹೊಂದಿರುತ್ತವೆ. ವಸ್ತುವಿನ ರೋಧ ಮತ್ತು ರೋಧಶೀಲತೆಗಳೆರಡೂ ಉಷ್ಣತೆಯೊಂದಿಗೆ ಬದಲಾಗುತ್ತವೆ. ಮಿಶ್ರಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತಲೂ ಸಾಮಾನ್ಯವಾಗಿ ಹೆಚ್ಚಿನದಾಗಿರುತ್ತದೆ ಎಂದು ಕೆಳಗಿನ ಕೋಷ್ಟಕವನ್ನು ತಿಳಿಯಪಡಿಸುತ್ತದೆ. ಮಿಶ್ರಲೋಹಗಳು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ, ಸುಡುವುದಿಲ್ಲ.
ಈ ಕಾರಣಕ್ಕಾಗಿ ಇವುಗಳನ್ನು ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಾದ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ಟೋಸ್ಟರ್ ಇತ್ಯಾದಿಗಳಲ್ಲಿ ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಬಹುತೇಕ ಟಂಗ್ಸ್ಟನ್ ಅನ್ನು ವಿದ್ಯುತ್ ಬಲ್ಬ್ನ ಮತ್ತು ಫಿಲಾಮೆಂಟ್ ವಾಗಿ ಬಳಸಲಾಗುತ್ತದೆ, ಆದರೆ ತಾಮ್ರ ಮತ್ತು ಅಲ್ಯೂಮಿನಿಯಂ ಅನ್ನು ಸಾಮಾನ್ಯವಾಗಿ ವಿದ್ಯುತ್ ಪ್ರಸರಣ ಮಾರ್ಗಗಳಲ್ಲಿ ಬಳಸಲಾಗುತ್ತದೆ. ಈ ಕೋಷ್ಟಕದಲ್ಲಿ ಕೆಲವು ವಸ್ತುಗಳ ವಿದ್ಯುತ್ ರೋಧಶೀಲತೆಯನ್ನು ಕೊಡಲಾಗಿದೆ. ವಾಹಕಗಳ ರೋಧಶೀಲತೆಯು ಅತ್ಯಂತ ಕಡಿಮೆ ಇದೆ. ಮಿಶ್ರಲೋಹಗಳ ರೋಧಶೀಲತೆಯು ಸ್ವಲ್ಪ ಹೆಚ್ಚಾಗಿದೆ. ಅವಾಹಕಗಳ ರೋಧಶೀಲತೆಯು ಅತಿ ಹೆಚ್ಚಾಗಿದೆ. ಈ ಮೌಲ್ಯಗಳನ್ನು ನೆನಪಿಟ್ಟುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ನೀವು ಸಂಖ್ಯಾತ್ಮಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ಮೌಲ್ಯಗಳನ್ನು ಬಳಸಬಹುದು. ಉದಾಹರಣೆಗಳು: ವಿದ್ಯುತ್ ಬಲ್ಬ್ನ ತಂತುಗಳ ರೋಧವು 1200 ಓಮ್ ಆಗಿದ್ದು 220 ವೋಲ್ಟ್ ಮೂಲದಿಂದ ವಿದ್ಯುತ್ ಬಲ್ಬ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು? ಕೊಟ್ಟಿದ್ದು V 220 ವೋಲ್ಟ್, R 1200 ಓಮ್. ವಿದ್ಯುತ್ ಪ್ರವಾಹ I 220 ವೋಲ್ಟ್ ಅಪಾನ್ 1200 ಓಮ್, 0.18 ಆಂಪಿಯರ್. ಹೀಟರ್ ಸುರುಳಿಯ ರೋಧವು 100 ಓಮ್ ಆಗಿದ್ದು 220 ವೋಲ್ಟ್ ಮೂಲದಿಂದ ವಿದ್ಯುತ್ ಹೀಟರ್ ಸುರುಳಿಯು ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು? ಕೊಟ್ಟಿರುವುದು V 220 ವೋಲ್ಟ್, R 100 ಓಮ್. ವಿದ್ಯುತ್ ಪ್ರವಾಹ I 220 ವೋಲ್ಟ್ ಅಪಾನ್ 100 ಓಮ್, 2.2 ಆಂಪಿಯರ್. ವಿದ್ಯುತ್ ಬಲ್ಬ್ ಮತ್ತು ವಿದ್ಯುತ್ ಹೀಟರ್ಗಳು ಒಂದೇ ಮೂಲ 220 ವೋಲ್ಟ್ದಿಂದ ಸೆಳೆಯಲಾದ ವಿದ್ಯುತ್ ಪ್ರವಾಹದ ವ್ಯತ್ಯಾಸವನ್ನು ಗಮನಿಸಿ. ಒಂದು ವಿದ್ಯುತ್ ಹೀಟರ್ ವಿದ್ಯುತ್ ಮೂಲದಿಂದ 4 ಆಂಪಿಯರ್ ವಿದ್ಯುತ್ ಸೆಳೆಯುವಾಗ ಅದರ ತುದಿಗಳ ನಡುವಿನ ವಿಭವಾಂತರ 60 ವೋಲ್ಟ್ ಆಗಿದ್ದು, ಸದರಿ ವಿದ್ಯುತ್ ಹೀಟರ್ನ ವಿಭವಾಂತರವನ್ನು 120 ವೋಲ್ಟ್ಗೆ ಹೆಚ್ಚಿಸಿದಾಗ ಆ ವಿದ್ಯುತ್ ಹೀಟರ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು? V 60 ವೋಲ್ಟ್ ಕೊಟ್ಟಿದ್ದಾರೆ. I 4 ಆಂಪಿಯರ್. ಓಮ್ನ ನಿಯಮದ ಪ್ರಕಾರ V IR, R V ಅಪಾನ್ I. 60 ಅಪಾನ್ 4 ಅಂದ್ರೆ 15 ಓಮ್. ವಿದ್ಯುತ್ ಹೀಟರ್ನ ವಿಭವಾಂತರ 120 ವೋಲ್ಟ್ಗೆ ಹೆಚ್ಚಿಸಿದಾಗ ವಿದ್ಯುತ್ ಪ್ರವಾಹ V ಅಪಾನ್ R, 120 ಅಪಾನ್ 15, 8 ಆಂಪಿಯರ್. ವಿದ್ಯುತ್ ಹೀಟರ್ ಸೆಳೆಯುವ ವಿದ್ಯುತ್ ಪ್ರವಾಹ 8 ಆಂಪಿಯರ್. ಒಂದು ಲೋಹದ ತಂತಿಯ ವ್ಯಾಸವು 0.3 ಮಿಲಿಮೀಟರ್ ಮತ್ತು ಉದ್ದ 1 ಮೀಟರ್ ಆಗಿದ್ದು, ಅದರ ರೋಧವು 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ 26 ಓಮ್ ಆಗಿದೆ. ಅದರ ವ್ಯಾಸ 0.3 ಮಿಲಿಮೀಟರ್ ಆದರೆ ಈ ತಾಪಮಾನದಲ್ಲಿ ಲೋಹದ ತಂತಿಯ ರೋಧಶೀಲತೆಯನ್ನು ಕಂಡುಹಿಡಿಯಿರಿ. ಮೇಲಿನ ಕೋಷ್ಟಕವನ್ನು ಬಳಸಿ ತಂತಿಯು ಯಾವ ವಸ್ತುವಿನಿಂದ ಆಗಿದೆ ಎಂಬುದನ್ನು ಊಹಿಸಿ. ಲೋಹದ ತಂತಿಯ ರೋಧ 26 ಓಮ್, ತಂತಿಯ ವ್ಯಾಸ D 0.3 ಮಿಲಿಮೀಟರ್ ಮಿಲಿಮೀಟರ್ ಇದ್ದಿದ್ದು ಮೀಟರ್ ಒಳಗೆ ಕನ್ವರ್ಟ್ ಮಾಡಿದಾಗ 3 × 10⁻⁴ ಮೀಟರ್ ಮತ್ತು L 1 ಮೀಟರ್. ರೋಧಶೀಲತೆ ಸೂತ್ರ ρ RA ಅಪಾನ್ L. ಇಲ್ಲಿ A ಎಂದರೆ πd² ಅಪಾನ್ 4, R πd² ಅಪಾನ್ 4L. ದತ್ತಾಂಶಗಳನ್ನು ಆದೇಶಿಸಿದಾಗ ρ 1.84 × 10⁻⁶ ಓಮ್ ಮೀಟರ್ ಬರುತ್ತದೆ. ಇದು 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಲೋಹದ ತಂತಿಯ ರೋಧಶೀಲತೆ 1.84 × 10⁻⁶ ಓಮ್ ಮೀಟರ್. ಕೋಷ್ಟಕದ ಪ್ರಕಾರ ಇದು ಮ್ಯಾಂಗನೀಸ್ನ ರೋಧಶೀಲತೆಯಾಗಿದೆ. ಉದ್ದ L ಮತ್ತು ಅಡ್ಡ ಕೊಯ್ತ A ಇರುವ ಒಂದು ವಾಹಕ ತಂತಿಯ ರೋಧ 4 ಓಮ್ ಆಗಿದೆ. ಅದೇ ರೀತಿ ಇನ್ನೊಂದು ವಾಹಕ ತಂತಿ ಉದ್ದ L/2 ಮತ್ತು ಅದರ ಅಡ್ಡ ಕೊಯ್ತ 2A ಆದಾಗ ಅದರ ರೋಧವನ್ನು ಕಂಡುಹಿಡಿಯಿರಿ. ಮೊದಲನೇ ತಂತಿ R1 ρ × L/A 4 ಓಮ್. ಎರಡನೇ ತಂತಿ R2 ρ × 1/2 ಅಪಾನ್ 2A 1/4 ρ × L/A. R2 1/4 × R1. R2 1 ಓಮ್. ಇಲ್ಲಿ R1 ಇದ್ದಲ್ಲಿ 4 ಅನ್ನು ತುಂಬಿದಾಗ 4 ಕ್ಯಾನ್ಸಲ್ ಆಗುತ್ತೆ. R2 1 ಓಮ್. ಹೊಸ ತಂತಿಯ ರೋಧವು 1 ಓಮ್ ಆಗಿದೆ. ನೆನಪಿಡಿ, ಇದುವರೆಗೆ ತಿಳಿದುಕೊಂಡ ಕೆಲವು ಪ್ರಮುಖ ಪರಿಕಲ್ಪನೆಗಳನ್ನು ನೆನಪಿಡಿ. ಓಮನ ನಿಯಮ: ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಓಮ್ನ ನಿಯಮದ ಸೂತ್ರ V IR. ವಿದ್ಯುತ್ ರೋಧ: ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಪ್ರವಾಹವನ್ನು ವಿರೋಧಿಸುವ ವಾಹಕದ ಗುಣವನ್ನು ರೋಧ ಎನ್ನುವರು. ರೋಧದ SI ಏಕಮಾನ ಓಮ್. ವಿದ್ಯುತ್ ಪ್ರವಾಹವು ರೋಧಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ವಾಹಕದ ರೋಧವನ್ನು ದ್ವಿಗುಣಗೊಳಿಸಿದರೆ ವಿದ್ಯುತ್ ಪ್ರವಾಹದ ದರವು ಅರ್ಧದಷ್ಟಾಗುತ್ತದೆ. 1 ಓಮ್ 1 ವೋಲ್ಟ್ ಅಪಾನ್ 1 ಆಂಪಿಯರ್.
ರೋಧಕ. ಒಂದು ವಾಹಕವು ಗಣನೀಯವಾದ ರೋಧವನ್ನು ಹೊಂದಿದ್ದರೆ ಅದನ್ನು ರೋಧಕ ಎನ್ನುವರು. ಪರಿವರ್ತಿತ ರೋಧ. ವಿದ್ಯುತ್ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಉಪಯೋಗಿಸುವ ಉಪಕರಣವನ್ನು ಪರಿವರ್ತಿತ ರೋಧ ಎನ್ನುವರು. ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ರಿಯೋಸ್ಟಾಟ್ ಎಂಬ ಸಾಧನವನ್ನು ಬಳಸುತ್ತಾರೆ. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು: 1 ವಾಹಕದ ಉದ್ದ, 2 ವಾಹಕದ ಅಡ್ಡಕೊಯ್ತ, 3 ವಸ್ತುವಿನ ಪ್ರಾಕೃತಿಕ ಗುಣ, 4 ವಸ್ತುವಿನ ತಾಪ. ರೋಧಶೀಲತೆ ρ = RA/L. R = ρ × L/A. ರೋಧಶೀಲತೆ SI ಏಕಮಾನ ಓಮ್ ಮೀಟರ್. ಲೋಹಗಳು ಮತ್ತು ಮಿಶ್ರಲೋಹಗಳು ಕಡಿಮೆ ರೋಧಶೀಲತೆ ಹೊಂದಿರುತ್ತವೆ. ಅವು ವಿದ್ಯುತ್ತಿನ ಉತ್ತಮ ವಾಹಕಗಳು. ಟಂಗ್ಸ್ಟನ್ ವಿದ್ಯುತ್ ಬಲ್ಬ್ ತಂತುವಾಗಿ ಬಳಸುತ್ತಾರೆ, ಏಕೆಂದರೆ ರೋಧಶೀಲತೆ ಹೆಚ್ಚು. ತಾಮ್ರ ಮತ್ತು ಅಲ್ಯೂಮಿನಿಯಂನ ಸಾಮಾನ್ಯವಾಗಿ ವಿದ್ಯುತ್ ಪ್ರಸರಣ ಮಾರ್ಗದಲ್ಲಿ ಬಳಸುತ್ತಾರೆ, ಏಕೆಂದರೆ ರೋಧಶೀಲತೆ ಕಡಿಮೆ. ರಬ್ಬರ್, ಗ್ಲಾಸ್ನಂತಹ ವಾಹಕಗಳು ಹೆಚ್ಚಿನ ರೋಧಶೀಲತೆ ಹೊಂದಿರುತ್ತವೆ, ಅವು ವಿದ್ಯುತ್ತಿನ ವಾಹಕಗಳು. ರೋಧಕಗಳ ವ್ಯವಸ್ಥೆಯ ರೋಧ. ನಾವು ಕೆಲವು ಸರಳ ವಿದ್ಯುತ್ ಮಂಡಲದ ಕುರಿತು ಅಧ್ಯಯನ ಮಾಡಿದ್ದೇವೆ. ಒಂದು ವಾಹಕದ ಮೂಲಕ ಹರಿಯುತ್ತಿರುವ ವಿದ್ಯುತ್ ಶಕ್ತಿಯ ರೋಧವನ್ನು ಮತ್ತು ಅದರ ತುದಿಗಳ ನಡುವಿನ ವಿಭವಾಂತರವನ್ನು ಹೇಗೆ ಅವಲಂಬಿಸಿರುತ್ತವೆ ಎಂಬುದನ್ನು ನಾವು ಗಮನಿಸಿದ್ದೇವೆ. ಈಗ ವಿವಿಧ ವಿದ್ಯುತ್ ಉಪಕರಣಗಳ ರೋಧಕಗಳನ್ನು ವಿವಿಧ ಸಂಯೋಜನೆಯಲ್ಲಿ ಅನೇಕ ವೇಳೆ ನಾವು ಬಳಸುತ್ತೇವೆ. ಆದ್ದರಿಂದ ಓಮನ ನಿಯಮವನ್ನು ರೋಧಕಗಳ ಸಂಯೋಜನೆಗಳಿಗೆ ಹೇಗೆ ಅನ್ವಯಿಸಬಹುದು ಎನ್ನುವುದನ್ನು ನಾವೀಗ ನೋಡೋಣ. ರೋಧಕಗಳ ವ್ಯವಸ್ಥೆಯ ರೋಧದಲ್ಲಿ ಸರಣಿ ಕ್ರಮದಲ್ಲಿ ಸಂಪರ್ಕಿಸಲಾದ ರೋಧಕಗಳು R1, R2, R3. ರೋಧಕಗಳ ಪರಸ್ಪರ ಸಂಯೋಜಿಸುವ 2 ವಿಧಾನಗಳಿವೆ. ಅದರಲ್ಲಿ ಮೊದಲನೇದು ಸರಣಿ ಕ್ರಮ. ಚಿತ್ರದಲ್ಲಿ ಒಂದು ವಿದ್ಯುತ್ ಮಂಡಲವನ್ನು ತೋರಿಸಲಾಗಿದೆ. ಇದರಲ್ಲಿ 3 ರೋಧಕಗಳಾದ R1, R2, R3 ರೋಧಕಗಳು ಕ್ರಮವಾಗಿ ಹೊಂದಿದ್ದು ಅವುಗಳನ್ನು ಒಂದರ ತುದಿಯಿಂದ ಇನ್ನೊಂದರ ತುದಿಗೆ ಸೇರಿಸುವ ಮೂಲಕ ಜೋಡಿಸಲಾಗಿದೆ. ಇಲ್ಲಿ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಸಂಪರ್ಕಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಸಮಾಂತರವಾಗಿ ಸಂಪರ್ಕಿಸಲಾದ ರೋಧಕಗಳು. ಚಿತ್ರದಲ್ಲಿ ತೋರಿಸಲಾದ ರೋಧಕಗಳ ಜೋಡಣೆಯಲ್ಲಿ ಯಾವುದೇ 3 ರೋಧಕಗಳನ್ನು R1, R2, R3 ಒಟ್ಟಿಗೆ A ಮತ್ತು B ಗಳ ನಡುವೆ ಪರಸ್ಪರ ಸಂಪರ್ಕಿಸಲಾಗಿದೆ. ಇಲ್ಲಿ ರೋಧಕಗಳನ್ನು ಸಮಾಂತರವಾಗಿ ಸಂಪರ್ಕಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಹಲವು ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ಮೌಲ್ಯವು ಏನಾಗುತ್ತದೆ? ಅವುಗಳ ಸಮಾನ ರೋಧ ಎಷ್ಟು? ಈ ಕೆಳಗಿನ ಚಟುವಟಿಕೆ ಸಹಾಯದಿಂದ ಇದನ್ನು ಅರ್ಥೈಸಿಕೊಳ್ಳಲು ಪ್ರಯತ್ನಿಸೋಣ. ಚಟುವಟಿಕೆ 1. ಸರಣಿ ಕ್ರಮದಲ್ಲಿ ಜೋಡಿಸಿರುವ ರೋಧಕಗಳು. ವಿವಿಧ ಮೌಲ್ಯಗಳನ್ನು ಹೊಂದಿರುವ 3 ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಿ ಅವುಗಳ ಚಿತ್ರದಲ್ಲಿ ತೋರಿಸಿರುವಂತೆ ಶುಷ್ಕ ಕೋಶ, ಅಮ್ಮೀಟರ್ ಮತ್ತು ಪ್ಲಗ್ ಕೀಯೊಂದಿಗೆ ಸಂಪರ್ಕಿಸಿ. ಈ ಚಟುವಟಿಕೆಯನ್ನು ನಿರ್ವಹಿಸಲು ನೀವು 1 ಓಮ್, 2 ಓಮ್, 3 ಓಮ್ ಇತ್ಯಾದಿ ಬೆಲೆಗಳುಳ್ಳ ರೋಧಕಗಳನ್ನು ಹಾಗೂ 6 ವೋಲ್ಟ್ ಇರುವ ಶುಷ್ಕ ಕೋಶ ಅಥವಾ ಬ್ಯಾಟರಿಯನ್ನು ಬಳಸಬಹುದು. ಕೀಯನ್ನು ಪ್ಲಗ್ಗೆ ಹಾಕಿರಿ. ಅಮ್ಮೀಟರ್ನಲ್ಲಿಯ ಸೂಚ್ಯಂಕವನ್ನು ದಾಖಲಿಸಿಕೊಳ್ಳಿ. ಎಲ್ಲಾದರೂ ರೋಧಕಗಳ ನಡುವೆ ಅಮ್ಮೀಟರ್ ಸ್ಥಾನವನ್ನು ಬದಲಾಯಿಸಿ ಪ್ರತಿ ಬಾರಿಯೂ ಅಮ್ಮೀಟರ್ನಲ್ಲಿಯ ಸೂಚ್ಯಂಕವನ್ನು ನಮೂದಿಸಿಕೊಳ್ಳಿ. ಅಮ್ಮೀಟರ್ನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಮೌಲ್ಯವು ಯಾವುದಾದರೂ ಬದಲಾವಣೆಯನ್ನು ನೀವು ಕಾಣುತ್ತೀರಾ? ಮೇಲಿನ ಚಟುವಟಿಕೆಯಿಂದ ತಿಳಿದು ಬರುವುದೇನೆಂದರೆ ವಿದ್ಯುತ್ ಪ್ರವಾಹದ ಮೌಲ್ಯವು ಅಮ್ಮೀಟರ್ನಲ್ಲಿ ಒಂದೇ ಆಗಿರುವುದನ್ನು ಗಮನಿಸುವಿರಿ. ಇದು ಮಂಡಲದಲ್ಲಿ ಅಮ್ಮೀಟರ್ನ ಸ್ಥಾನವನ್ನು ಅವಲಂಬಿಸಿರುವುದಿಲ್ಲ. ಇದರ ಅರ್ಥವೇನೆಂದರೆ ರೋಧಕಗಳ ಸರಣಿ ಸಂಯೋಜನೆಯಲ್ಲಿ ಮಂಡಲದ ಪ್ರತಿಯೊಂದು ಭಾಗದಲ್ಲಿ ಸಮನಾದ ವಿದ್ಯುತ್ ಪ್ರವಾಹವಿರುತ್ತದೆ ಅಥವಾ ಪ್ರತಿಯೊಂದು ರೋಧಕದ ಮೂಲಕ ಸಮಾನ ವಿದ್ಯುತ್ ಪ್ರವಹಿಸುತ್ತದೆ. ಚಟುವಟಿಕೆ 2. ಸರಣಿ ಕ್ರಮದಲ್ಲಿ ಜೋಡಿಸಿರುವ ರೋಧಕಗಳು. ಚಿತ್ರದಲ್ಲಿ ತೋರಿಸಿರುವಂತೆ 3 ರೋಧಕಗಳ ಸರಣಿ ಸಂಯೋಜನೆಯ X ಮತ್ತು Y ಗಳ ನಡುವೆ ಒಂದು ವೋಲ್ಟ್ ಮೀಟರ್ ಅನ್ನು ಲಗತ್ತಿಸಿ. ವಿದ್ಯುತ್ ಮಂಡಲದಲ್ಲಿ ಕೀಯನ್ನು ಪ್ಲಗ್ನಲ್ಲಿ ಸೇರಿಸಿ ಮತ್ತು ವೋಲ್ಟ್ ಮೀಟರ್ನ ಸೂಚ್ಯಂಕವನ್ನು ದಾಖಲಿಸಿಕೊಳ್ಳಿ. ಇದು ಸರಣಿ ಸಂಯೋಜನೆಯ ರೋಧಕಗಳ ನಡುವಿನ ವಿಭವಾಂತರವನ್ನು ನೀಡುತ್ತದೆ. ಅದು V ಆಗಿರಲಿ. ಈಗ ಶುಷ್ಕ ಕೋಶದ ಎರಡೂ ತುದಿಗಳ ನಡುವಿನ ವಿಭವಾಂತರವನ್ನು ಅಳೆಯಿರಿ. ಈ ಎರಡೂ ಮೌಲ್ಯಗಳನ್ನು ಹೋಲಿಸಿರಿ. ಕೀಯನ್ನು ಪ್ಲಗ್ನಿಂದ ಹೊರತೆಗೆಯಿರಿ ಮತ್ತು ವೋಲ್ಟ್ ಮೀಟರ್ನ ಸಂಪರ್ಕವನ್ನು ಕಡಿತಗೊಳಿಸಿರಿ. ಈಗ ವೋಲ್ಟ್ ಮೀಟರ್ ಅನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಮೊದಲನೇ ರೋಧಕದ X ಮತ್ತು P ತುದಿಗಳಿಗೆ ಜೋಡಿಸಿರಿ. ಕೀಯನ್ನು ಪ್ಲಗ್ನಲ್ಲಿ ಹಾಕಿರಿ. ಮೊದಲನೇ ರೋಧಕದ ತುದಿಗಳ ನಡುವಿನ ವಿಭವಾಂತರವನ್ನು ಅಳೆಯಿರಿ. ಇದು V1 ಆಗಿರಲಿ. ಹಾಗೆ ಇತರ 2 ರೋಧಕಗಳ ನಡುವಿನ ವಿಭವಾಂತರವನ್ನು ಪ್ರತ್ಯೇಕವಾಗಿ ಅಳತೆ ಮಾಡಿರಿ. ಇವುಗಳು ಕ್ರಮವಾಗಿ V2 ಮತ್ತು V3 ಆಗಿರಲಿ. V1, V2 ಮತ್ತು V3 ಗಳ ನಡುವಿನ ಸಂಬಂಧವನ್ನು ನಿರೂಪಿಸಿ. ವಿಭವಾಂತರ V ಯು V1, V2 ಮತ್ತು V3 ವಿಭವಾಂತರಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂಬುದನ್ನು
ಗಮನಿಸುವಿರಿ. ಇದು ಸರಣಿಯಲ್ಲಿನ ರೋಧಕಗಳ ಸರಣಿ ಸಂಯೋಜನೆಯ ವಿಭವಾಂತರವು ವೈಯಕ್ತಿಕ ರೋಧಕಗಳ ವಿಭವಾಂತರಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಅಂದರೆ V = V1 + V2 + V3. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ I ಆಗಿರಲಿ, ಪ್ರತಿಯೊಂದು ರೋಧಕದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹ ಕೂಡ I ಆಗಿದೆ. ಸರಣಿಯಲ್ಲಿ ಜೋಡಿಸಿದ ಮೂರು ರೋಧಕಗಳನ್ನು ಒಂದು ಸಮಾನ ರೋಧಕ R ಆಗಿ ಬದಲಾಯಿಸಲು ಸಾಧ್ಯವಿದೆ. ಆದ್ದರಿಂದ ಅದರ ನಡುವಿನ ವಿಭವಾಂತರ V ಮತ್ತು ಮಂಡಲದಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹ I ಹಾಗೆಯೇ ಇದೆ. ಸಂಪೂರ್ಣ ಮಂಡಲಕ್ಕೆ ಓಮ್ನ ನಿಯಮವನ್ನು ಅನ್ವಯಿಸಿದಾಗ V = IR. ಓಮ್ನ ನಿಯಮ. ಮೂರು ರೋಧಕಗಳಿಗೆ ಓಮ್ನ ನಿಯಮವನ್ನು ಪ್ರತ್ಯೇಕವಾಗಿ ಅನ್ವಯಿಸುವುದರಿಂದ V1 = IR1, V2 = IR2, V3 = IR3. ಸಮೀಕರಣಗಳಿಂದ IR = IR1 + IR2 + IR3. ಅಥವಾ ಈ ಕಡೆ I ಕಾಮನ್ ತೆಗೆದಾಗ ಈ I ಕ್ಯಾನ್ಸಲ್ ಆಗಿ RS ಸೀರೀಸ್ ಸರಣಿ = R1 + R2 + R3. ಸರಣಿ ಜೋಡಣೆಯ ಸೂತ್ರ RS = R1 + R2 + R3. ಬಹಳಷ್ಟು ರೋಧಕಗಳನ್ನು ಸರಣಿಯಲ್ಲಿ ಜೋಡಿಸಿದಾಗ ಸಂಯೋಜನೆಯ ರೋಧವು RS ವೈಯಕ್ತಿಕ ರೋಧಗಳಾದ R1, R2, R3ಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಮತ್ತು ಯಾವುದೇ ಒಂದು ರೋಧಕ್ಕಿಂತ ಹೆಚ್ಚಾಗಿರುತ್ತದೆ ಎಂದು ನಾವು ತೀರ್ಮಾನಿಸಬಹುದು. ಉದಾಹರಣೆಗೆ 20 ಓಮ್ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು 4 ಓಮ್ ರೋಧ ಹೊಂದಿರುವ ವಾಹಕವನ್ನು 6 ವೋಲ್ಟ್ನ ಶುಷ್ಕ ಕೋಶಕ್ಕೆ ಜೋಡಿಸಿದೆ. 4 ಓಮ್ 6 ವೋಲ್ಟ್ನ ಶುಷ್ಕ ಕೋಶ. 20 ಓಮ್ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ, ಇದು 20 ಓಮ್, 4 ಓಮ್ ಹೊಂದಿರುವ ಒಂದು ರೋಧ. ಇವು ಸರಣಿಯಲ್ಲಿ ಜೋಡಿಸಿದಾಗ ಇವುಗಳ ಮಂಡಲದಲ್ಲಿ ಒಟ್ಟು ರೋಧ, ಮಂಡಲ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ದೀಪ ಹಾಗೂ ವಾಹಕ ತುದಿಗಳ ನಡುವಿನ ವಿಭವಾಂತರ ಕಂಡು ಹಿಡಿಯಿರಿ. ಕೊಟ್ಟಿರುವುದು R1 = 20 ಓಮ್, R2 = 4 ಓಮ್, ಮಂಡಲದ ಒಟ್ಟು ರೋಧ RS = R1 + R2, 20 + 4 24 ಓಮ್, ಎರಡು ತುದಿಗಳ ನಡುವಿನ ವಿಭವಾಂತರ V = 6 ವೋಲ್ಟ್. ಈಗ ಓಮ್ನ ನಿಯಮದಂತೆ ಒಟ್ಟು ವಿದ್ಯುತ್ ಪ್ರವಾಹ I = V/RS 6/24 = 0.25 ಆಂಪಿಯರ್. ಓಮ್ನ ನಿಯಮವನ್ನು ಪ್ರತ್ಯೇಕವಾಗಿ ವಿದ್ಯುತ್ ದೀಪ ಮತ್ತು ವಾಹಕಗಳಿಗೆ ಅನ್ವಯಿಸಿದಾಗ ನಮಗೆ ವಿದ್ಯುತ್ ದೀಪ ತುದಿಗಳ ನಡುವಿನ ವಿಭವಾಂತರ ದೊರೆಯುತ್ತದೆ. V1 = 20 ಓಮ್ × 0.25 ಆಂಪಿಯರ್ 5 ವೋಲ್ಟ್ ಮತ್ತು ವಾಹಕ ತುದಿಗಳ ನಡುವಿನ ವಿಭವಾಂತರ V2 = 4 ಓಮ್ × 0.25 ಆಂಪಿಯರ್ 1 ವೋಲ್ಟ್. ಒಂದು ವೇಳೆ ನಾವು ಸರಣಿ ಜೋಡಣೆಯಲ್ಲಿರುವ ವಿದ್ಯುತ್ ದೀಪ ಮತ್ತು ವಾಹಕಗಳ ಒಂದು ಸಮಾನ ರೋಧಕದಿಂದ ಬದಲಾಯಿಸಿದಾಗ ಅದರ ರೋಧವು ಎಷ್ಟೆಂದರೆ ಶುಷ್ಕ ಕೋಶಗಳ ತುದಿಗಳ ನಡುವಿನ ವಿಭವಾಂತರ 6 ವೋಲ್ಟ್, ಮಂಡಲದಲ್ಲಿ 0.25 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡಬೇಕು. ಅಂತ ಸಮಾನ ರೋಧಕ R ನ ರೋಧವು R = V/I = 6 ವೋಲ್ಟ್ / 0.25 ಆಂಪಿಯರ್ 24 ಓಮ್. ಇದು ಸರಣಿ ಕ್ರಮ ಮಂಡಲದ ಒಟ್ಟು ರೋಧ. ಇದು ಮಂಡಲದಲ್ಲಿರುವ ಎರಡು ರೋಧಕಗಳ ರೋಧದ ಒಟ್ಟು ಮೊತ್ತವಾಗಿದೆ. ಸಮಾಂತರವಾಗಿ ಜೋಡಿಸಿರುವ ರೋಧಕಗಳು. ಚಿತ್ರದಲ್ಲಿ ತೋರಿಸಿರುವಂತೆ ವಿದ್ಯುತ್ ಕೋಶ ಅಥವಾ ಬ್ಯಾಟರಿಗಳ ಸಂಯೋಜನೆಯೊಂದಿಗೆ ಸಮಾಂತರವಾಗಿ ಜೋಡಿಸಲಾದ ಮೂರು ರೋಧಕಗಳ ವ್ಯವಸ್ಥೆಯನ್ನು ಪರಿಗಣಿಸೋಣ. ಮೂರು ರೋಧಕಗಳ ರೋಧ ಕ್ರಮವಾಗಿ R1, R2 ಮತ್ತು R3ಗಳನ್ನು X, Y ನಲ್ಲಿ ಸಮಾಂತರವಾಗಿ ಸಂಯೋಜಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಶುಷ್ಕ ಕೋಶ, ಪ್ಲಗ್ ಕೀ ಮತ್ತು ಅಮ್ಮೀಟರ್ಗಳನ್ನು ಸಂಪರ್ಕಿಸಿ ಹಾಗೂ ವೋಲ್ಟ್ ಮೀಟರ್ನ ರೋಧಕಗಳ ಸಂಯೋಜನೆಗೆ ಸಮಾಂತರವಾಗಿರುವಂತೆ ಜೋಡಿಸಿ. ಪ್ಲಗ್ನಲ್ಲಿ ಕೀಯನ್ನು ಹಾಕಿ ಅಮ್ಮೀಟರ್ನ ಸೂಚ್ಯಂಕವನ್ನು ನಮೂದಿಸಿಕೊಳ್ಳಿ. ವಿದ್ಯುತ್ ಪ್ರವಾಹ I ಆಗಿರಲಿ ಹಾಗೂ ವೋಲ್ಟ್ ಮೀಟರ್ನಲ್ಲಿ ಅಳತೆಯನ್ನು ಬರೆದುಕೊಳ್ಳಿ. ಇದು ಸಂಯೋಜನೆ ನಡುವಿನ ವಿಭವಾಂತರ V ಅನ್ನು ನೀಡುತ್ತದೆ. ಪ್ರತಿಯೊಂದು ರೋಧಕಗಳ ನಡುವಿನ ವಿಭವಾಂತರವು V ಆಗಿದೆ. ಇದನ್ನು ಪ್ರತಿಯೊಂದು ರೋಧಕಗಳ ತುದಿಗಳಿಗೆ ವೋಲ್ಟ್ ಮೀಟರ್ ಅನ್ನು ಜೋಡಿಸುವ ಮೂಲಕ ಪರೀಕ್ಷಿಸಬಹುದು. ಕೀಯನ್ನು ಪ್ಲಗ್ನಿಂದ ಹೊರಗೆ ತೆಗೆಯಿರಿ. ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಮಂಡಲದಿಂದ ಹೊರಗೆ ತೆಗೆಯಿರಿ. ಚಿತ್ರದಲ್ಲಿ ತೋರಿಸಿದಂತೆ ಅಮ್ಮೀಟರ್ ಅನ್ನು ರೋಧಕ R1 ದೊಂದಿಗೆ ಸರಣಿಯಲ್ಲಿ ಜೋಡಿಸಿ ಅಮ್ಮೀಟರ್ನ ಅಳತೆ I1 ನಮೂದಿಸಿಕೊಳ್ಳಿ. ಇದೇ ರೀತಿ R2 ಮತ್ತು R3ಗಳ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಅಳೆಯಿರಿ. ಇವುಗಳ ಕ್ರಮವಾಗಿ I2 ಮತ್ತು I3 ಆಗಿರಲಿ. I1, I2 ಮತ್ತು I3ಗಳ ನಡುವಿನ ಸಂಬಂಧವೇನು? ಒಟ್ಟು ವಿದ್ಯುತ್ ಪ್ರವಾಹ I ಯು ಸಂಯೋಜನೆಯು ಪ್ರತಿಯೊಂದು ವಿಭಾಗದ ಮೂಲಕ ಪ್ರತ್ಯೇಕವಾಗಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂಬುದನ್ನು ಗಮನಿಸಲಾಗಿದೆ. ಅಂದರೆ I = I1 + I2 + I3. ಸಮಾಂತರ ಜೋಡಣೆಯಲ್ಲಿರುವ ರೋಧಕಗಳ ಸಮಾನ ರೋಧವು Rp ಆಗಿರಲಿ. ರೋಧಕಗಳ ಸಮಾಂತರ ಸಂಯೋಜನೆಗೆ ಓಮ್ನ ನಿಯಮ ಅನ್ವಯಿಸುವುದರಿಂದ I =
ವಿ ಅಪಾನ್ ಆರ್. ಓಮ್ನ ನಿಯಮ ಪ್ರತಿಯೊಂದು ರೋಧಕ್ಕೂ ಪ್ರತ್ಯೇಕವಾಗಿ ಅನ್ವಯಿಸಿದಾಗ I1 ಈಕ್ವಲ್ ಟು ವಿ ಅಪಾನ್ R2 R1, I2 ಈಕ್ವಲ್ ಟು ವಿ ಅಪಾನ್ R2 ಮತ್ತು I3 ಈಕ್ವಲ್ ಟು ವಿ ಅಪಾನ್ R3. ಮೇಲಿನ ಸಮೀಕರಣದಿಂದ ವಿ ಅಪಾನ್ ಆರ್ ಪಿ ಈಕ್ವಲ್ ಟು ವಿ ಅಪಾನ್ R1 ಪ್ಲಸ್ ವಿ ಅಪಾನ್ R2 ಪ್ಲಸ್ ವಿ ಅಪಾನ್ R3. ಇಲ್ಲಿ 1 ಅಪಾನ್ ವಿ ಕಾಮನ್ ತೆಗೆದಾಗ ಈ ವಿ ಕ್ಯಾನ್ಸಲ್ ಆಗುತ್ತೆ. 1 ಅಪಾನ್ ಆರ್ ಪಿ ಈಕ್ವಲ್ ಟು 1 ಅಪಾನ್ R1 ಪ್ಲಸ್ 1 ಅಪಾನ್ R2 ಪ್ಲಸ್ 1 ಅಪಾನ್ R3. ಹೀಗಾಗಿ ನಾವು ತೀರ್ಮಾನಿಸುವುದೇನೆಂದರೆ ಸಮಾಂತರವಾಗಿ ಜೋಡಿಸಲಾದ ರೋಧಕಗಳ ಸಮೂಹದ ಸಮಾನ ರೋಧದ ವ್ಯುತ್ಕ್ರಮವು ಪ್ರತಿಯೊಂದು ರೋಧಕಗಳ ರೋಧದ ವ್ಯುತ್ಕ್ರಮಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಉದಾಹರಣೆಗೆ ಚಿತ್ರದಲ್ಲಿ ನೀಡಲಾದ ಮಂಡಲ ರೇಖಾಚಿತ್ರ ರೋಧಕಗಳಾದ R1, R2, R3 ಗಳ ಬೆಲೆಗಳು ಕ್ರಮವಾಗಿ 5 ಓಮ್, 10 ಓಮ್, 30 ಓಮ್ಗಳಾಗಿವೆ. ಅವುಗಳನ್ನು 12 ವೋಲ್ಟ್ ವಿಭವಾಂತರವಿರುವ ಒಂದು ಶುಷ್ಕ ಕೋಶಕ್ಕೆ ಜೋಡಿಸಿದೆ. ಹಾಗಾದರೆ ಪ್ರತಿಯೊಂದು ರೋಧಕದ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ, ಒಟ್ಟು ವಿದ್ಯುತ್ ಪ್ರವಾಹ, ಮಂಡಲದ ಒಟ್ಟು ರೋಧವನ್ನು ಲೆಕ್ಕಾಚಾರ ಮಾಡಿ. R1 5 ಓಮ್, R2 10 ಓಮ್, R3 30 ಓಮ್, V ಈಕ್ವಲ್ ಟು 12 ವೋಲ್ಟ್. ಓಮ್ನ ನಿಯಮವನ್ನು ಅನ್ವಯಿಸಿದಾಗ R1 ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ I1 ಈಕ್ವಲ್ ಟು ವಿ ಅಪಾನ್ R1 12 ಅಪಾನ್ 5 ಈಕ್ವಲ್ ಟು 2.4 ಅಂಪೇರ್. R2 ಮೂಲಕ I2 ಈಕ್ವಲ್ ಟು ವಿ ಅಪಾನ್ R2 12 ಅಪಾನ್ 10 1.2 ಅಂಪೇರ್. R3 ಮೂಲಕ I3 ಈಕ್ವಲ್ ಟು ವಿ ಅಪಾನ್ R3 12 ಅಪಾನ್ 30 ಈಕ್ವಲ್ ಟು 0.4 ಅಂಪೇರ್. ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹ I ಈಕ್ವಲ್ ಟು I1 ಪ್ಲಸ್ I2 ಪ್ಲಸ್ I3 2.4 ಪ್ಲಸ್ 1.2 ಪ್ಲಸ್ 0.4 ಒಟ್ಟು 4 ಅಂಪೇರ್ ವಿದ್ಯುತ್ ಪ್ರವಾಹ. ಮಂಡಲದ ಒಟ್ಟು ರೋಧ 1 ಅಪಾನ್ ಆರ್ ಪಿ ಈಕ್ವಲ್ ಟು 1 ಅಪಾನ್ 5 ಪ್ಲಸ್ 1.10 ಪ್ಲಸ್ 1.30 ಪ್ಲಸ್ ಈಕ್ವಲ್ ಟು 1 ಇವುಗಳ ಲಸ ತೆಗೆದಾಗ 1 ಅಪಾನ್ 3. ಆದ್ದರಿಂದ ಆರ್ ಪಿ ಈಕ್ವಲ್ ಟು 3 ಓಮ್. ಉದಾಹರಣೆ 2 ಚಿತ್ರದಲ್ಲಿ R1 10 ಓಮ್, R2 40 ಓಮ್, R3 30 ಓಮ್, R4 20 ಓಮ್, R5 60 ಓಮ್ ಮತ್ತು 12 ವೋಲ್ಟ್ನ ಬ್ಯಾಟರಿಯನ್ನು ಸಂಯೋಜಿಸಿ ಸಂಪರ್ಕಿಸಿದರೆ ಮಂಡಲದ ಒಟ್ಟು ರೋಧ ಮತ್ತು ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ. ನಾವು ಮಂಡಲ ಸಮಾಂತರವಾಗಿ ಜೋಡಿಸುವ ರೋಧಕ R1 ಮತ್ತು R2ಗಳನ್ನು ಸಮಾನ ರೋಧ ಹೊಂದಿರುವ R' ರೋಧಕದಿಂದ ಬದಲಾಯಿಸುತ್ತೇವೆ ಎಂದು ಭಾವಿಸೋಣ. ಹಾಗೆ ಸಮಾಂತರವಾಗಿ ಜೋಡಣೆಯಲ್ಲಿ ರೋಧಕಗಳು R3, R4 ಮತ್ತು R5ಗಳನ್ನು ಸಮಾನ ರೋಧ ಹೊಂದಿರುವ R" ರೋಧಕದಿಂದ ಬದಲಾಯಿಸಿದಾಗ ಸಮೀಕರಣ 1 ಅಪಾನ್ ಆರ್ ಪಿ ಈಕ್ವಲ್ ಟು 1 ಅಪಾನ್ 10 ಪ್ಲಸ್ 1 ಅಪಾನ್ 40 ಈಕ್ವಲ್ ಟು 5 ಅಪಾನ್ 40 R' ಈಕ್ವಲ್ ಟು 8 ಓಮ್. 1 ಅಪಾನ್ R" ಈಕ್ವಲ್ ಟು 1 ಅಪಾನ್ 30 ಪ್ಲಸ್ 1 ಅಪಾನ್ 20 ಪ್ಲಸ್ 1 ಅಪಾನ್ 20 ಈಕ್ವಲ್ ಟು 6 ಅಪಾನ್ 60. ಅದು R" ಈಕ್ವಲ್ ಟು 10 ಓಮ್. ಆದ್ದರಿಂದ ಒಟ್ಟು ರೋಧವು R ಈಕ್ವಲ್ ಟು R' ಪ್ಲಸ್ R" ಈಕ್ವಲ್ ಟು 18 ಓಮ್. ವಿದ್ಯುತ್ ಪ್ರವಾಹ ಲೆಕ್ಕಾಚಾರ ಮಾಡಲು ನಾವು ಓಮ್ನ ನಿಯಮವನ್ನು ಬಳಸಬೇಕು. I ಈಕ್ವಲ್ ಟು ವಿ ಅಪಾನ್ ಆರ್ ಆದರೆ 12 ಅಪಾನ್ 18 ಈಕ್ವಲ್ ಟು 0.67 ಅಂಪೇರ್. ಸರಣಿ ಕ್ರಮದಲ್ಲಿ ಜೋಡಿಸಿದ ಮಂಡಲದ ಅನಾನುಕೂಲಗಳು. ನಾವು ಸರಣಿ ಕ್ರಮದಲ್ಲಿ ಜೋಡಿಸಿದ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವು ವಿದ್ಯುತ್ ಮಂಡಲದ ಎಲ್ಲಾ ಭಾಗದಲ್ಲಿಯೂ ಸ್ಥಿರವಾಗಿರುವುದನ್ನು ನೋಡಿದ್ದೇವೆ. ಹೀಗಾಗಿ ಒಂದು ವಿದ್ಯುತ್ ಬಲ್ಬ್ ಮತ್ತು ಒಂದು ವಿದ್ಯುತ್ ಹೀಟರ್ ಅನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದು ಸ್ಪಷ್ಟವಾಗಿ ಅಪ್ರಾಯೋಗಿಕವಾಗಿದೆ, ಏಕೆಂದರೆ ಅವುಗಳಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸಲು ವ್ಯಾಪಕವಾಗಿ ವಿಭಿನ್ನ ಮೌಲ್ಯಗಳ ವಿದ್ಯುತ್ ಪ್ರವಾಹದ ಅಗತ್ಯವಿದೆ. ಸರಣಿ ಕ್ರಮದಲ್ಲಿ ಜೋಡಿಸಿದ ಮಂಡಲದ ಮತ್ತೊಂದು ದೊಡ್ಡ ಅನಾನುಕೂಲವೆಂದರೆ ಅದರಲ್ಲಿನ ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುತ್ತದೆ ಮತ್ತು ಉಳಿದ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ. ನೀವು ಹಬ್ಬದ ದಿನಗಳಲ್ಲಿ, ಮದುವೆ ಸಮಾರಂಭಗಳಲ್ಲಿ ಕಟ್ಟಡಗಳನ್ನು ಶೃಂಗರಿಸಲು ಅಲಂಕಾರಿಕ ದೀಪಗಳನ್ನು ಬಳಸಿದ್ದರೆ ಅಲ್ಲಿ ವಿದ್ಯುತ್ ದುರಸ್ತಿಗೊಳಿಸುವವನು ತೊಂದರೆಯುಂಟಾದ ಸ್ಥಳ ಗುರುತಿಸಲು ಮತ್ತು ಹಾಳಾದ ಬಲ್ಬ್ನ್ನು ಬದಲಿಸಲು ಪ್ರತಿಯೊಂದು ಬಲ್ಬ್ ಚೆನ್ನಾಗಿದೆಯೋ ಅಥವಾ ಹಾಳಾಗಿದೆಯೋ ಎಂದು ಪರೀಕ್ಷಿಸಲು ಬಹಳ ಸಮಯವನ್ನು ತೆಗೆದುಕೊಳ್ಳುವುದನ್ನು ಗಮನಿಸಿರಬಹುದು. ಮತ್ತೊಂದೆಡೆ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ. ಸಮಾಂತರ ಮಂಡಲದಲ್ಲಿ ಒಟ್ಟು ರೋಧ ಕಡಿಮೆಯಾಗುತ್ತದೆ. ನಿರ್ದಿಷ್ಟವಾಗಿ ಪ್ರತಿಯೊಂದು ವಿದ್ಯುತ್ ಉಪಕರಣವು ವಿಭಿನ್ನ ರೋಧವನ್ನು ಹೊಂದಿರುವಾಗ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿರುವ ಸಂದರ್ಭಗಳಲ್ಲಿ ಇದು ಸಹಾಯಕವಾಗುತ್ತದೆ. ನೆನಪಿಡಿ, ರೋಧಕಗಳ ಸರಣಿ ಜೋಡಣೆ, ಸಮಾಂತರ ಜೋಡಣೆ. ಸರಣಿ ಜೋಡಣೆಯಲ್ಲಿ ರೋಧಕಗಳು ಒಂದರ ತುದಿಯಿಂದ ಇನ್ನೊಂದು ತುದಿಗೆ ಜೋಡಿಸುವುದು, ರೋಧಕಗಳನ್ನು ಒಂದರ ಕೆಳಗೆ ಮತ್ತೊಂದು ಸಮಾಂತರವಾಗಿ ಜೋಡಿಸುವುದು. ರೋಧಕಗಳ ಸರಣಿ ಜೋಡಣೆಯಲ್ಲಿ ವಿದ್ಯುತ್ ಪ್ರವಾಹ ಒಂದೇ ಆಗಿರುತ್ತದೆ, ವಿಭವಾಂತರ ಬೇರೆಯಾಗಿರುತ್ತದೆ. ಸಮಾಂತರ ಜೋಡಣೆಯಲ್ಲಿ ವಿಭವಾಂತರ ಒಂದೇ ಆಗಿರುತ್ತದೆ, ವಿದ್ಯುತ್ ಪ್ರವಾಹ ಬೇರೆಯಾಗಿರುತ್ತದೆ. ಸರಣಿ ಜೋಡಣೆ ಸೂತ್ರ RS ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3. ಸಮಾಂತರ ಜೋಡಣೆ ಸೂತ್ರ 1 ಅಪಾನ್ ಆರ್ ಪಿ ಈಕ್ವಲ್ ಟು 1 ಅಪಾನ್ R1 ಪ್ಲಸ್ 1 ಅಪಾನ್ R2 ಪ್ಲಸ್ 1 ಅಪಾನ್ R3. ಸರಣಿ ಜೋಡಣೆ ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುತ್ತದೆ ಮತ್ತು ಉಳಿದ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ. ಇದು ಅನಾನುಕೂಲ. ಸಮಾಂತರ ಜೋಡಣೆ ಅನುಕೂಲ ಏನೆಂದರೆ ವಿದ್ಯುತ್ ಪ್ರವಾಹ ವಿಭಜಿಸುತ್ತದೆ ಮತ್ತು ರೋಧ ಕಡಿಮೆ ಇರುತ್ತದೆ. ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ.
ಶುಷ್ಕ ಕೋಶವು ಅಥವಾ ವಿದ್ಯುತ್ ಕೋಶಗಳ ಚಲನ ಶಕ್ತಿಯು ಆಕಾರಗಳು ಎಂದು ನಮಗೆ ತಿಳಿದಿದೆ. ವಿದ್ಯುತ್ ಕೋಶದಲ್ಲಿ ಜರುಗುವ ರಾಸಾಯನಿಕ ಕ್ರಿಯೆಗಳಿಂದ ಎರಡು ಧ್ರುವಗಳ ನಡುವೆ ವಿಭವಾಂತರ ಉಂಟಾಗುತ್ತದೆ. ಇದು ಶುಷ್ಕ ಕೋಶಗಳೊಂದಿಗೆ ಸಂಯೋಜಿಸಿದಾಗ ರೋಧಕ ಅಥವಾ ರೋಧಕಗಳ ಮೂಲಕ ಎಲೆಕ್ಟ್ರಾನ್ಗಳ ಪ್ರವಾಹವನ್ನು ಉಂಟುಮಾಡುತ್ತದೆ. ವಿದ್ಯುತ್ ಪ್ರವಾಹವನ್ನು ಕಾಪಾಡಿಕೊಳ್ಳಲು ಅದರ ಆಕಾರವು ಶಕ್ತಿಯನ್ನು ವ್ಯಯಿಸುತ್ತಿರಬೇಕು. ಈ ಶಕ್ತಿ ಎಲ್ಲಿಗೆ ಹೋಗುತ್ತದೆ? ವಿದ್ಯುತ್ ಪ್ರವಾಹದ ನಿರ್ವಹಣೆಯಲ್ಲಿ ಮೂಲ ಶಕ್ತಿಯ ಒಂದು ಭಾಗವು ಉಪಯುಕ್ತವಾದ ಕೆಲಸಕ್ಕೆ ಬಳಕೆಯಾಗಿದೆ. ಉಳಿದ ಮೂಲ ಶಕ್ತಿಯ ಸಾಧನದಲ್ಲಿ ತಾಪವನ್ನು ಹೆಚ್ಚಿಸಿ ಉಷ್ಣವನ್ನು ವ್ಯಯಿಸುತ್ತಿರಬಹುದು. ನಾವು ಸಾಮಾನ್ಯವಾಗಿ ಇದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಗಮನಿಸುತ್ತೇವೆ. ಉದಾಹರಣೆಗೆ ವಿದ್ಯುತ್ ಫ್ಯಾನ್ ಅನ್ನು ನಿರಂತರವಾಗಿ ದೀರ್ಘಕಾಲ ಬಳಸಿದಾಗ ಬಿಸಿಯಾಗುತ್ತದೆ ಇತ್ಯಾದಿ. ಮತ್ತೊಂದೆಡೆಗೆ ಮಂಡಲವು ಹೆಚ್ಚು ರೋಧವನ್ನು ಹೊಂದಿದ್ದರೆ, ಅಂದರೆ ರೋಧಕಗಳನ್ನು ಶುಷ್ಕ ಕೋಶದೊಂದಿಗೆ ಸಂಪರ್ಕಿಸಿದಾಗ ಮಾತ್ರ ಆಕಾರದಿಂದ ಶಕ್ತಿಯು ನಿರಂತರವಾಗಿ ಉಷ್ಣದ ರೂಪದಲ್ಲಿ ಸಂಪೂರ್ಣವಾಗಿ ವ್ಯಯವಾಗುತ್ತಿರುತ್ತದೆ, ಅಂದರೆ ಖರ್ಚಾಗುತ್ತಿರುತ್ತದೆ. ಈ ವಿದ್ಯಮಾನವನ್ನು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಎನ್ನುವರು. ರೋಧಕಗಳನ್ನು ಶುಷ್ಕ ಕೋಶದೊಂದಿಗೆ ಸಂಪರ್ಕಿಸಿದಾಗ ಮಾತ್ರ ಆಕಾರದಿಂದ ಶಕ್ತಿಯು ನಿರಂತರವಾಗಿ ಉಷ್ಣದ ರೂಪದಲ್ಲಿ ವ್ಯಯವಾಗುತ್ತದೆ. ಈ ವಿದ್ಯಮಾನವನ್ನು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಎನ್ನುವರು. ಈ ತತ್ವವನ್ನಾಧರಿಸಿ ತಯಾರಿಸುವ ಸಾಧನಗಳೆಂದರೆ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಹೀಟರ್ ಇತ್ಯಾದಿ. ಒಂದು ರೋಧಕದ ರೋಧ R ನ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು I ಎಂದು ಪರಿಗಣಿಸಿ. ರೋಧಕ ತುದಿಗಳ ನಡುವಿನ ವಿಭವಾಂತರ V ಆಗಿದೆ. ವಿದ್ಯುದಾವೇಶಗಳು Q ಪ್ರವಹಿಸುವ ಸಮಯ T ಆಗಿರಲಿ. ವಿಭವಾಂತರ V ದ ಮೂಲಕ ಪ್ರವಹಿಸಿದಾಗ ನಡೆದ ಕೆಲಸ VQ ಆಗಿರುತ್ತದೆ. ಆದ್ದರಿಂದ ಆಕಾರವು VQಗೆ ಸಮನಾದ ಶಕ್ತಿಯನ್ನು T ಕಾಲದಲ್ಲಿ ಸರಬರಾಜು ಮಾಡಬೇಕು. ಹೀಗಾಗಿ ಆಕಾರದಿಂದ ವಿದ್ಯುನ್ಮಂಡಲಕ್ಕೆ ಪೂರೈಸಲಾದ ವಿದ್ಯುತ್ ಸಾಮರ್ಥ್ಯ P. P = V × Q/T = VI. P = VI. ಅಥವಾ ಆಕಾರದಿಂದ ಮಂಡಲಕ್ಕೆ T ಸಮಯದಲ್ಲಿ ಪೂರೈಸಲಾದ ಶಕ್ತಿಯು P × T ಅಂದರೆ VIT ಆಗಿದೆ. ಆಕಾರದಿಂದ ವ್ಯಯಿಸಿದ ಶಕ್ತಿಯು ಏನಾಗುತ್ತದೆ? ಈ ಶಕ್ತಿಯನ್ನು ರೋಧಕದ ಶಾಖ ರೂಪದಲ್ಲಿ ಹೊರಹಾಕುತ್ತದೆ. ಆದ್ದರಿಂದ ಸ್ಥಿರ ವಿದ್ಯುತ್ ಪ್ರವಾಹ I ನಿಂದಾಗಿ T ಕಾಲದಲ್ಲಿ ಉತ್ಪತ್ತಿಯಾದ ಉಷ್ಣದ ಪ್ರಮಾಣ H, ಹೀಟ್. H = VIT. ಓಮ್ನ ನಿಯಮ ಅನ್ವಯಿಸಿದಾಗ H = I²RT. ಇದನ್ನು ಜೌಲ್ನ ಉಷ್ಣೋತ್ಪಾದನಾ ನಿಯಮ ಎನ್ನುವರು. ಈ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಕೊಟ್ಟಿರುವ ಚಿತ್ರದಲ್ಲಿ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಕೊಟ್ಟಿರುವ ಚಿತ್ರದಲ್ಲಿ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ. ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಪ್ರಾಯೋಗಿಕವಾಗಿ ವಿದ್ಯುತ್ ಸಾಧನವನ್ನು ಗೊತ್ತಿರುವ ವೋಲ್ಟೇಜ್ ಮೂಲಕ ಸಂಪರ್ಕಿಸಿದಾಗ ಇದರ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹವನ್ನು I = V/R ಸಮೀಕರಣ ಬಳಸಿಕೊಂಡು ಲೆಕ್ಕಾಚಾರ ಮಾಡಿದ ನಂತರ ಸಮೀಕರಣವನ್ನು ಉಪಯೋಗಿಸಲಾಗುತ್ತದೆ. ಉದಾಹರಣೆ 1. ಒಂದು ವಿದ್ಯುತ್ ಇಸ್ತ್ರಿಪೆಟ್ಟಿಗೆ ಗರಿಷ್ಠ ತಾಪಮಾನದಲ್ಲಿ 841 ವ್ಯಾಟ್ ಶಕ್ತಿಯನ್ನು, ಕನಿಷ್ಠ ತಾಪಮಾನದಲ್ಲಿ 360 ವ್ಯಾಟ್ ಶಕ್ತಿಯನ್ನು ಬಳಸುತ್ತದೆ. ವೋಲ್ಟೇಜ್ 220 ವೋಲ್ಟ್ ಆಗಿದ್ದು, ಈ ಎರಡೂ ಸಂದರ್ಭಗಳಲ್ಲಿ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ರೋಧ ಕಂಡುಹಿಡಿಯಿರಿ. ಸಾಮರ್ಥ್ಯ P = VI, ವಿದ್ಯುತ್ ಪ್ರವಾಹ I = P/V. I = 840/220 3.82 ಆಂಪಿಯರ್. ಇಸ್ತ್ರಿಪೆಟ್ಟಿಗೆ R = V/I 220/3.82 57.60 ಓಮ್. ತಾಪಮಾನದ ದರವು ಕನಿಷ್ಠ ಮಟ್ಟದಲ್ಲಿದ್ದಾಗ I = 360/220 1.64 ಆಂಪಿಯರ್. ರೋಧ R = V/I 220/1.64 134.15 ಓಮ್. ಉದಾಹರಣೆ 2. 4 ಓಮ್ ರೋಧದಿಂದ ಪ್ರತಿ ಸೆಕೆಂಡಿಗೆ 100 ಜೌಲ್ ಉಷ್ಣಶಕ್ತಿ ಉತ್ಪತ್ತಿಯಾಗುತ್ತದೆ. ರೋಧಕದ ನಡುವಿನ ವಿಭವಾಂತರ ಕಂಡುಹಿಡಿಯಿರಿ. H 100 ಜೌಲ್, R 4 ಓಮ್, T = 1 ಸೆಕೆಂಡ್, V = ಎಷ್ಟು? ಸಮೀಕರಣ I = H = I²RT. I = √H/R × T. √100/4 ಓಮ್ × 1 5 ಆಂಪಿಯರ್. ರೋಧಕ ನಡುವಿನ ವಿಭವಾಂತರ V = IR 5 × 4 = 20 ವೋಲ್ಟ್. ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯಗಳು. ಯಾವುದೇ ಒಂದು ವಾಹಕದಲ್ಲಿ ಉತ್ಪತ್ತಿಯಾದ ಉಷ್ಣವು ವಿದ್ಯುತ್ ಪ್ರವಾಹದ ಅನಿವಾರ್ಯ ಪರಿಣಾಮ. ಹಲವಾರು ಸಂದರ್ಭಗಳಲ್ಲಿ ಅನಪೇಕ್ಷೀಯವಾಗಿ ಇದು ಉಪಯುಕ್ತ ವಿದ್ಯುತ್ ಶಕ್ತಿಯನ್ನು ಉಷ್ಣವನ್ನಾಗಿ ಪರಿವರ್ತಿಸುತ್ತದೆ. ವಿದ್ಯುನ್ಮಂಡಲದಲ್ಲಿ ನಿಯಂತ್ರಿಸಲಾಗದ ಉಷ್ಣವು ಘಟಕಗಳ ತಾಪವನ್ನು ಹೆಚ್ಚಿಸುತ್ತದೆ ಮತ್ತು ಅವುಗಳ ಗುಣಗಳನ್ನು ಬದಲಾಯಿಸುತ್ತದೆ. ಆದರೂ ವಿದ್ಯುತ್ತಿನ ಉಷ್ಣ ಉತ್ಪಾದನಾ ಪರಿಣಾಮದಿಂದ ಬಹಳ ಉಪಯುಕ್ತವಾದ ಅನ್ವಯಗಳಿವೆ. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಒಲೆ, ವಿದ್ಯುತ್ ಹೀಟರ್ ಮತ್ತು ವಿದ್ಯುತ್ ಕೆಟಲ್ಗಳು ಜೌಲ್ನ ತಾಪವನ್ನು ಆಧರಿಸಿ ಕೆಲವು ಪರಿಚಿತ ಸಾಧನಗಳಾಗಿವೆ. ವಿದ್ಯುತ್ ಬಲ್ಬ್.
ವಿದ್ಯುತ್ ಉಷ್ಣೋತ್ಪಾದನಾ ಪರಿಣಾಮ ವಿದ್ಯುತ್ ಬಲ್ಬ್ನಲ್ಲಿ ಬೆಳಕನ್ನು ಉತ್ಪಾದಿಸಲು ಬಳಸಲಾಗುತ್ತದೆ. ಇಲ್ಲಿ ತಂತು ಸಾಧ್ಯವಾದಷ್ಟು ಉಷ್ಣ ಶಕ್ತಿಯನ್ನು ತನ್ನಲ್ಲಿ ಬಳಸಿಕೊಳ್ಳುವುದರ ಮೂಲಕ ಅದು ಹೆಚ್ಚು ಉಷ್ಣತೆಯನ್ನು ಹೊಂದಿ ಬೆಳಕನ್ನು ಉತ್ಸರ್ಜಿಸುವುದು. ಇದು ಅತಿ ಹೆಚ್ಚಿನ ತಾಪಮಾನದಲ್ಲಿ ಕರಗಬಾರದು. ಒಂದು ಪ್ರಬಲವಾದ ಹಾಗೂ ಹೆಚ್ಚಿನ ದ್ರವಣ ಬಿಂದು ಹೊಂದಿರುವ ಲೋಹವಾದ ಟಂಗ್ಸ್ಟನ್ ಅನ್ನು ಬಲ್ಬ್ನ ತಂತುಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಇದರ ದ್ರವಣ ಬಿಂದು 3380 ಡಿಗ್ರಿ ಸೆಲ್ಸಿಯಸ್. ಟಂಗ್ಸ್ಟನ್ ತಂತಿಯಲ್ಲಿ ಸಾಧ್ಯವಾದಷ್ಟು ಉಷ್ಣ ನಿರೋಧಕ ಇತ್ಯಾದಿಗಳ ಸಹಾಯದಿಂದ ಉಷ್ಣವನ್ನು ಪ್ರತ್ಯೇಕನಗೊಳಿಸುವುದು. ತಂತಿಯ ದೀರ್ಘಕಾಲ ಬಾಳಿಕೆಗಾಗಿ ಬಲ್ಬ್ನೊಳಗೆ ನೈಟ್ರೋಜನ್ ಮತ್ತು ಆರ್ಗಾನ್ ನಂತ ಕಡಿಮೆ ಕ್ರಿಯಾಶೀಲ ಅನಿಲಗಳನ್ನು ತುಂಬಿರುತ್ತಾರೆ. ತಂತಿಯು ಬಳಸಿಕೊಂಡು ಗರಿಷ್ಠ ಶಕ್ತಿಯು ಶಾಖದ ರೂಪದಲ್ಲಿ ಕಂಡುಬರುತ್ತದೆ, ಆದರೆ ಅದರ ಸ್ವಲ್ಪ ಭಾಗವು ಬೆಳಕಿನ ರೂಪದಲ್ಲಿ ಹೊರಹೊಮ್ಮುತ್ತದೆ. ವಿದ್ಯುತ್ ಫ್ಯೂಸ್. ಜೌಲ್ನ ತಾಪಮಾನದ ಇನ್ನೊಂದು ಸಾಮಾನ್ಯ ಉಪಯೋಗವೆಂದರೆ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಫ್ಯೂಸ್. ಇದು ಯಾವುದೇ ಅನುಚಿತವಾದ ಹೆಚ್ಚಿನ ವಿದ್ಯುತ್ ಪ್ರವಾಹ ಮಂಡಲದಲ್ಲಿಯ ಉಪಕರಣಗಳ ಮೂಲಕ ಪ್ರವಹಿಸದ ಹಾಗೆ ಮಾಡಿ ಅವುಗಳನ್ನು ರಕ್ಷಿಸುತ್ತದೆ. ಫ್ಯೂಸ್ ಅನ್ನು ವಿದ್ಯುತ್ ಸಾಧನಗಳೊಂದಿಗೆ ಸರಣಿ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ಇದು ಸೂಕ್ತ ದ್ರವಣ ಬಿಂದು ಹೊಂದಿರುವ ಲೋಹ ಅಥವಾ ಮಿಶ್ರ ಲೋಹದ ತಂತಿಯನ್ನು ಹೊಂದಿರುತ್ತದೆ. ಉದಾಹರಣೆಗೆ ತಾಮ್ರ, ಕಬ್ಬಿಣ, ಸೀಸ ಇತ್ಯಾದಿ. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹ ಮಂಡಲದ ಮೂಲಕ ಪ್ರವಹಿಸಿದಾಗ ಫ್ಯೂಸ್ನ ತಂತಿಯ ತಾಪವು ಹೆಚ್ಚಾಗುತ್ತದೆ. ಇದರಿಂದಾಗಿ ಫ್ಯೂಸ್ನ ತಂತಿಯು ಕರಗಿ ಹೋಗುತ್ತದೆ ಮತ್ತು ಮಂಡಲವು ಕಡಿತಗೊಳಿಸುತ್ತದೆ. ಫ್ಯೂಸ್ನ ತಂತಿಯು ಲೋಹದ ತುದಿಗಳಿರುವ ಪೋರ್ಸಲಿನ್ ಅಥವಾ ಅದೇ ರೀತಿಯ ವಸ್ತುವಿನಂಥ ಕಾರ್ಟ್ರಿಡಜ್ ನಿಂದ ಸುತ್ತುವರಿಯಲ್ಪಟ್ಟಿದೆ. ಗೃಹ ಬಳಕೆಯ ಉದ್ದೇಶಗಳಿಗಾಗಿ ಉಪಯೋಗಿಸುವ ಫ್ಯೂಸ್ನಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹ ದರ 1 ಆಂಪಿಯರ್, 2 ಆಂಪಿಯರ್, 3 ಆಂಪಿಯರ್, 5 ಆಂಪಿಯರ್, 10 ಆಂಪಿಯರ್ ಇತ್ಯಾದಿ ಆಗಿರುತ್ತದೆ ಎಂದು ಅವುಗಳ ಮೇಲೆ ನಮೂದಿಸಲಾಗಿರುತ್ತದೆ. ಒಂದು ಇಸ್ತ್ರಿ ಪೆಟ್ಟಿಗೆ ಮಂಡಲದ 1 ಕಿಲೋವ್ಯಾಟ್ ವಿದ್ಯುತ್ ಸಾಮರ್ಥ್ಯವು 220 ವೋಲ್ಟ್ ವಿಭವಾಂತರದಲ್ಲಿ ಬಳಸಿದಾಗ 4.54 ಆಂಪಿಯರ್ ನಷ್ಟು ವಿದ್ಯುತ್ ಪ್ರವಾಹ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸುತ್ತದೆ. ಈ ಸಂದರ್ಭದಲ್ಲಿ 5 ನಷ್ಟು ದರ ಹೊಂದಿರುವ ವಿದ್ಯುತ್ ಫ್ಯೂಸ್ ಅನ್ನು ಬಳಸಬೇಕು. ವಿದ್ಯುತ್ ಸಾಮರ್ಥ್ಯ. ನೀವು ನಿಮ್ಮ ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿರುವಂತೆ ಕೆಲಸ ಮಾಡುವ ದರವೇ ಸಾಮರ್ಥ್ಯ ಅಥವಾ ಶಕ್ತಿಯ ಬಳಕೆ ದರವನ್ನು ಸಹ ಸಾಮರ್ಥ್ಯ ಎನ್ನುವರು. ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ಕ್ಷೀಣಿಸುವ ದರವನ್ನು ದೊರೆಯುತ್ತದೆ. ಇದನ್ನು ವಿದ್ಯುತ್ ಸಾಮರ್ಥ್ಯ ಎನ್ನುವರು. ವಿದ್ಯುತ್ ಸಾಮರ್ಥ್ಯ P ಅನ್ನು ಈ ಪ್ರಕಾರ ವ್ಯಕ್ತಪಡಿಸುವರು. P = VI ಅಥವಾ P = I²R ಅಥವಾ P = V²/R. ವಿದ್ಯುತ್ ಸಾಮರ್ಥ್ಯ SI ಏಕಮಾನ ವ್ಯಾಟ್. ಒಂದು ವಿದ್ಯುತ್ ಸಾಧನ 1 ವೋಲ್ಟ್ ವಿಭವಾಂತರದಲ್ಲಿ ಕಾರ್ಯನಿರ್ವಹಿಸುವಾಗ ಅದರ ಮೂಲಕ 1 ಆಂಪಿಯರ್ ವಿದ್ಯುತ್ ಪ್ರವಹಿಸುತ್ತದೆ. ಆಗ ವಿದ್ಯುತ್ ಸಾಧನದಲ್ಲಿ ಬಳಕೆಯಾಗುವ ವಿದ್ಯುತ್ ಸಾಮರ್ಥ್ಯ 1 ವ್ಯಾಟ್ ಆಗಿರುತ್ತದೆ. ವ್ಯಾಟ್. ವ್ಯಾಟ್ ಏಕಮಾನ ತುಂಬಾ ಚಿಕ್ಕದು. ಆದ್ದರಿಂದ ವಾಸ್ತವವಾಗಿ ರೂಢಿಯಲ್ಲಿ ನಾವು ಕಿಲೋವ್ಯಾಟ್ ಎಂಬ ದೊಡ್ಡ ಏಕಮಾನವನ್ನು ಬಳಸುತ್ತೇವೆ. ಇದು 1000 ವ್ಯಾಟ್ಗಳಿಗೆ ಸಮಾನ. ವಿದ್ಯುತ್ ಶಕ್ತಿಯು ವಿದ್ಯುತ್ ಸಾಮರ್ಥ್ಯ ಮತ್ತು ಕಾಲದ ಗುಣಲಬ್ಧ. ಆದ್ದರಿಂದ ಇದರ ಏಕಮಾನ ವ್ಯಾಟ್ ಗಂಟೆ, ವ್ಯಾಟ್ ಅವರ್. ಒಂದು ವ್ಯಾಟ್ ಗಂಟೆ ಎಂದರೆ 1 ವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು 1 ಗಂಟೆಗಳ ಕಾಲ ಉಪಯೋಗಿಸುವುದು. ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ ಕಿಲೋವ್ಯಾಟ್ ಗಂಟೆ kWh. ಸಾಮಾನ್ಯವಾಗಿ ಇದನ್ನು ಯೂನಿಟ್ ಎನ್ನುವರು. 1 ಕಿಲೋವ್ಯಾಟ್ = ಕಿಲೋ ಅಂದರೆ 1000 ವ್ಯಾಟ್ ಇಂಟು ಅವರ್ ಅಂದರೆ 1 ಗಂಟೆಯಲ್ಲಿ 3600 ಸೆಕೆಂಡ್ಗಳು. 3.6 × 10⁶ ವ್ಯಾಟ್ ಸೆಕೆಂಡ್ ಅಥವಾ 3.6 × 10⁶ ಜೌಲ್. ಉದಾಹರಣೆ: 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಬಲ್ಬ್ ಅನ್ನು ಸಂಪರ್ಕಿಸಲಾಗಿದೆ. ಆ ಬಲ್ಬ್ನಲ್ಲಿ 0.5 ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸುತ್ತದೆ. ಆಗ ಬಲ್ಬ್ನ ಸಾಮರ್ಥ್ಯ ಎಷ್ಟು? ಪರಿಹಾರ: P = VI. 220 × 0.5 110 ಜೌಲ್/ಸೆಕೆಂಡ್. 110 ವ್ಯಾಟ್. ಉದಾಹರಣೆ 2: 400 ವ್ಯಾಟ್ ದರದ ರೆಫ್ರಿಜರೇಟರ್ ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 1 ಕಿಲೋವ್ಯಾಟ್ಗೆ ₹3 ರಂತೆ 30 ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯವೇನು? 30 ದಿನಗಳ ರೆಫ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿ 400 ವ್ಯಾಟ್ × 8 ಗಂಟೆ ಪ್ರತಿದಿನ × 30 ದಿನಗಳು 96,000 ವ್ಯಾಟ್ ಅವರ್ = 96 ಕಿಲೋವ್ಯಾಟ್ ಅವರ್. 1 ಕಿಲೋವ್ಯಾಟ್ ಅವರ್ಗೆ ₹3ದಂತೆ 30 ದಿನಗಳ ರೆಫ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿ 96 ಕಿಲೋವ್ಯಾಟ್ ಅವರ್ × ₹3 ಪ್ರತಿ ಕಿಲೋವ್ಯಾಟ್ ಅವರ್ = ₹288. ನೆನಪಿಡಿ: ಜೌಲನ ಉಷ್ಣೋತ್ಪಾದನಾ ಪರಿಣಾಮ. ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ. ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಜೌಲನ ಉಷ್ಣೋತ್ಪಾದನಾ ನಿಯಮದ ಸೂತ್ರ H = I²RT. ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮಗಳು. ರೋಧಕಗಳನ್ನು ಶುಷ್ಕ ಕೋಶದೊಂದಿಗೆ ಸಂಪರ್ಕಿಸಿದಾಗ ಆಕಾರದಿಂದ ಶಕ್ತಿಯು ನಿರಂತರವಾಗಿ ಉಷ್ಣದ ರೂಪದಲ್ಲಿ ವ್ಯಯವಾಗುವ ವಿದ್ಯಮಾನವನ್ನು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಎನ್ನುವರು.
ಸಾಧನಗಳು, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಹೀಟರ್ ಇತ್ಯಾದಿ. ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಪ್ರಾಯೋಗಿಕ ಅನ್ವಯಗಳು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಹೀಟರ್, ವಿದ್ಯುತ್ ಒಲೆ, ವಿದ್ಯುತ್ ಕೆಟಲ್ ಸಾಧನಗಳು. ವಿದ್ಯುತ್ ಬಲ್ಬ್ನಲ್ಲಿ ಪ್ರಬಲವಾದ ಹಾಗೂ ಹೆಚ್ಚಿನ ದ್ರವಣ ಬಿಂದು ಹೊಂದಿರುವ ಲೋಹವಾದ ಟಂಗ್ಸ್ಟನ್ ಬಳಸುತ್ತಾರೆ. ತಂತಿಯ ದೀರ್ಘಕಾಲ ಬಾಳಿಕೆಗಾಗಿ ಬಲ್ಬ್ನೊಳಗೆ ನೈಟ್ರೋಜನ್ ಮತ್ತು ಆರ್ಗಾನ್ ನಂತ ಕಡಿಮೆ ಕ್ರಿಯಾಶೀಲ ಅನಿಲ ತುಂಬಿರುತ್ತಾರೆ. ವಿದ್ಯುತ್ ಸಾಮರ್ಥ್ಯ ಕೆಲಸ ಮಾಡುವ ದರ ಅಥವಾ ಶಕ್ತಿಯ ಬಳಕೆ ದರವನ್ನು ಸಾಮರ್ಥ್ಯ ಎನ್ನುವರು. ಸಾಮರ್ಥ್ಯದ ಸೂತ್ರಗಳು P=VI, P=I²/R, P=V²/R. ವಿದ್ಯುತ್ ಸಾಮರ್ಥ್ಯ SI ಏಕಮಾನ ವ್ಯಾಟ್. ಒಂದು ವಿದ್ಯುತ್ ಸಾಧನವು 1 ವೋಲ್ಟ್ ವಿಭವಾಂತರದಲ್ಲಿ ಕಾರ್ಯನಿರ್ವಹಿಸುವಾಗ ಅದರ ಮೂಲಕ 1 ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸುತ್ತದೆ. ವಿದ್ಯುತ್ ಸಾಧನದಲ್ಲಿ ಬಳಕೆಯಾಗುವ ವಿದ್ಯುತ್ ಸಾಮರ್ಥ್ಯ 1 ವ್ಯಾಟ್ ಆಗಿರುತ್ತದೆ. 1 ವ್ಯಾಟ್ = 1 ವೋಲ್ಟ್ × 1 ಆಂಪಿಯರ್. ದೊಡ್ಡ ಏಕಮಾನ ಕಿಲೋವ್ಯಾಟ್ ಗಂಟೆ. 1 ಕಿಲೋವ್ಯಾಟ್ ಅವರ್ 1 kWh = 3.6 × 10⁶ ವ್ಯಾಟ್ ಸೆಕೆಂಡ್ ಅಥವಾ ಜೌಲ್. ಕಾರಣ ಕೊಡಿ. ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಪ್ರಯೋಜನಗಳೇನು? ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ. ಒಟ್ಟು ರೋಧ ಕಡಿಮೆ ಮಾಡಬಹುದು. ವಿಭಿನ್ನ ವಿದ್ಯುತ್ ಪ್ರವಾಹ ಅಗತ್ಯವಿದ್ದಾಗ ಇದು ಸಹಾಯಕವಾಗಿದೆ. ಈ ಜೋಡಣೆಯಲ್ಲಿ ಒಂದು ಉಪಕರಣ ಹಾಳಾದರೆ ಉಳಿದವುಗಳು ಕಾರ್ಯನಿರ್ವಹಿಸುತ್ತಿರುತ್ತವೆ. ಆದ್ದರಿಂದ ಸಮಾಂತರ ಜೋಡಿಸುವುದು ಒಳ್ಳೆಯದು. ವಿದ್ಯುತ್ ದೀಪಗಳ ತಂತುಗಳು ಟಂಗ್ಸ್ಟನ್ ಅನ್ನು ಬಳಸಲಾಗುತ್ತದೆ. ಏಕೆ? ಟಂಗ್ಸ್ಟನ್ನ ದ್ರವಣ ಬಿಂದು ಮತ್ತು ರೋಧಶೀಲತೆ ಅತಿ ಹೆಚ್ಚು. ಇದು ಅತಿ ಹೆಚ್ಚಿನ ತಾಪಮಾನದಲ್ಲಿ ಕರಗಬಾರದು. ವಿದ್ಯುತ್ ದೀಪಗಳು ಅತಿ ಹೆಚ್ಚು ತಾಪಮಾನದಲ್ಲಿ ಬೆಳಗುತ್ತವೆ. ಆದ್ದರಿಂದ ವಿದ್ಯುತ್ ದೀಪಗಳ ತಂತುಗಳಲ್ಲಿ ಟಂಗ್ಸ್ಟನ್ ಅನ್ನು ಬಳಸಲಾಗುತ್ತದೆ. ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ನ ಜೋಡಣೆ ಅವಶ್ಯಕ, ಏಕೆ ವಿವರಿಸಿ. ಫ್ಯೂಸ್ ಒಂದು ಸುರಕ್ಷಾ ಸಾಧನವಾಗಿದ್ದು ಅತಿ ಹೆಚ್ಚಿನ ವಿದ್ಯುತ್ ಪ್ರವಾಹ ವಿದ್ಯುತ್ ಮಂಡಲಗಳ ಹಾಗೂ ವಿದ್ಯುತ್ ಉಪಕರಣಗಳ ಮೂಲಕ ಪ್ರವಹಿಸದಂತೆ ತಡೆದು ಅವುಗಳನ್ನು ರಕ್ಷಿಸುತ್ತದೆ. ಇದು ಸೂಕ್ತ ದ್ರವಣ ಬಿಂದು ಹೊಂದಿರುವ ಲೋಹ ಅಥವಾ ಮಿಶ್ರ ಲೋಹದ ತಂತಿಯಿಂದ ಮಾಡಲ್ಪಟ್ಟಿದ್ದು ವಿದ್ಯುತ್ ಉಪಕರಣಗಳೊಂದಿಗೆ ಸರಣಿ ಕ್ರಮದಲ್ಲಿ ಇರಿಸಲ್ಪಟ್ಟಿರುತ್ತದೆ. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ವಿದ್ಯುತ್ ಪ್ರವಾಹ ಪ್ರವಹಿಸಿದಾಗ ಫ್ಯೂಸ್ ತಂತಿಯ ತಾಪವು ಹೆಚ್ಚಾಗುತ್ತದೆ. ಇದು ಫ್ಯೂಸಿನ ತಂತಿಯನ್ನು ಕರಗಿಸಿ ಮಂಡಲವನ್ನು ಕಡಿತಗೊಳಿಸುತ್ತದೆ. ಆದ್ದರಿಂದ ವಿದ್ಯುತ್ ಮಂಡಲಗಳಲ್ಲಿ ಫ್ಯೂಸಿನ ಜೋಡಣೆ ಅವಶ್ಯಕ. ಧನ್ಯವಾದಗಳು.